Oh my god. ವಾವ್. ಆಕ್ಚುಲಿ ಎಷ್ಟು ಚೆನ್ನಾಗಿ ಮಾಡಿದಾರೆ ಅವರು. ನಡ್ಕೊಂಡು ಹೋಗೋದು ಬೇಡ ಅಂತ ಹೇಳ್ಬಿಟ್ಟು ಎಲಿವೇಟರ್ ಮಾಡಿಬಿಟ್ಟಿದ್ದಾರೆ. ಇದೇ ಎಲಿವೇಟರ್ ಬಂದಿದ್ದು ನಾವೀಗ. ಈ ಗೇಟು ಗಿನೀಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಆಗಿದೆ. 9 ಗೇಟ್ ಇದೆಯಂತೆ, 3 ಮರದಿದೆಯಂತೆ, 3 ಕಬ್ಬಿಣದಿದೆಯಂತೆ, ಮತ್ತೆ 3 ಫೈರ್ ಆದ್ರೂ ಕೂಡ ಏನೂ ಆಗದಿರಂತ ಕಲ್ಲಿಂದ ಇದೆಯಂತೆ. ನಾಚ್ಕೊಂಡ್ಬಿಟ್ರು ಪಾಪ, ಎಷ್ಟು ಕ್ಯೂಟ್ ಆಗಿದ್ದಾಳೆ. ಭಯಾನಕವಾಗಿದೆ ಗುರು, ಇಲ್ಲಿಂದ ನಡ್ಕೊಂಡು ಹೋಗೋದು. ಸಾಕಾಗಿದೆ ಮಾತ್ರ ಗುರು ಈ ಬ್ರಿಡ್ಜ್ ಅಂತೂ. ಚುನು ಚೈನೀಸ್ ಅವ್ರು ಹಿಂಗೆ ಅನ್ಸುತ್ತಿದ್ದಿದ್ದು ಅವಾಗ. ಚೈನಾಗೆ ನಮ್ಮ ಭಾರತದವ್ರ ಥರನೇ ಸಾವಿರಾರು ವರ್ಷದ ಕಾಲ ಇತಿಹಾಸ ಇದೆ. ಆ ಇತಿಹಾಸ ಇದ್ಮೇಲೆ ಬುಡಕಟ್ಟು ಜನಾಂಗ ಇರಲೇಬೇಕು. ಆ ಬುಡಕಟ್ಟು ಜನಾಂಗ ಇದ್ಮೇಲೆ ನಾವು ನಿಮಗೆ ತೋರಿಸ್ಲೇಬೇಕು. ಅದೇ ಥರ ನಾವಿವತ್ತು ಚೈನಾದಲ್ಲಿ ದ ಮಿಯಾಯ್ ಬುಡಕಟ್ಟು ಜನಾಂಗ ನೋಡೋಕೆ ಬಂದಿದ್ದೀವಿ. ಹೆಂಗೆ ಹಿಸ್ಟ್ರಿ ಇದೆ ಗೊತ್ತಾ ಈ ಮಿಯಾಯ್ ಬುಡಕಟ್ಟು ಜನಾಂಗ. ಅವ್ರನ್ನ ನೋಡೋದೇ ಅಂತ ಅದ್ಭುತ. ಎಂಥ ಜಾಗದಲ್ಲಿದ್ದಾರೆ ಗೊತ್ತಾ ಅವರು. ನಮ್ಮಿಂದ ನೀವು ಎಲಿವೇಟರ್ ನೋಡ್ತಾ ಇದ್ದೀರಾ, ಏನು ಅದ್ಭುತವಾಗಿದೆ. ಆ ಎಲಿವೇಟರ್ ಬಿಟ್ಬಿಡಿ, ಅಕ್ಕಪಕ್ಕ ಬೆಟ್ಟ ಗುಡ್ಡಗಳು ನೋಡಿ ಹೆಂಗಿದೆ. ಈ ಬೆಟ್ಟ ಗುಡ್ಡಗಳ ಮಧ್ಯದಲ್ಲಿರೋರೆ ಮಯೋ ಬುಡಕಟ್ಟು ಜನಾಂಗ. ನೋಡ್ಕೊಂಬರೋಣ ಬನ್ನಿ. ಇದೇ ಆಗಸ್ಟ್ 18ನೇ ತಾರೀಕು ನಾವು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಯುರೋಪ್ ಗ್ರೂಪ್ ಟೂರ್ ಕರ್ಕೊಂಡು ಹೋಗ್ತಾ ಇದೀವಿ. ಒಂದಲ್ಲ ಎರಡಲ್ಲ ಬರೋಬ್ಬರಿ 8 ದೇಶ ತೋರಿಸ್ತಾ ಇದೀವಿ. ಯಾವ ದೇಶ ಗೊತ್ತಾ? ಜರ್ಮನಿ, ಆಸ್ಟ್ರಿಯಾ, ಸ್ವಿಟ್ಜರ್ಲೆಂಡ್, ನೆದರ್ಲೆಂಡ್ಸ್, ಫ್ರಾನ್ಸ್, ಇಟಲಿ 8 ದೇಶನ 13 ದಿನದಲ್ಲಿ ತೋರಿಸ್ತೀವಿ. ಈ ಕೆಳಗಡೆ ನಂಬರ್ಗೆ ಕಾಲ್ ಅಥವಾ ವಾಟ್ಸ್ಆಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮ್ ಜೊತೆ ಮಾತಾಡಿ ಆದಷ್ಟು ಬೇಗ ನಿಮ್ಮ ಯುರೋಪ್ ಟೂರ್ನ ಬುಕ್ ಮಾಡ್ಕೊಳ್ಳಿ. ಎಲ್ಲರೂ ಒಟ್ಟಿಗೆ ಆಗಸ್ಟ್ 18ನೇ ತಾರೀಕು ಯುರೋಪ್ಗೆ ಹೋಗೋಣ. ನಮ್ಮ ಅಣ್ಣವ್ರ ಥರ ಕೂತ್ಬಿಟ್ಟು ಇವನು ಯಾರೇ ಕೂಗಾಡಲ್ಲಿ ಊರೇ ಓಡಾಡಲ್ಲಿ ಅಂದ್ಕೊಂಡು ಓಡಾಡ್ಕೊಂಡು. ಮೋಸ್ಟ್ಲಿ ಇಲ್ಲಿ ಇವ್ರು ಬುಡಕಟ್ಟು ಜನಾಂಗದವ್ರು ಜಾಸ್ತಿ ಎಮ್ಮೆ ಉಪಯೋಗಿಸ್ತಿದ್ದಂತೆ ವ್ಯವಸಾಯಕ್ಕೆಲ್ಲ. ಅಲ್ಲೂ ತೋರಿಸಿದ್ದಾರೆ ನೋಡಿ. ನಮ್ಮ ಕಡೆ ಹೆಂಗೆ ದನಗಳು ಹಸುಗಳು ಉಪಯೋಗಿಸ್ತೀವೋ ಇವರು ಎಮ್ಮೆಗಳು ಉಪಯೋಗಿಸೋರು. ಹೊಲ ಉಳಕ್ಕಾಗಲಿ ವ್ಯವಸಾಯ ಮಾಡೋಕ್ಕಾಗಲಿ. ಅನ್ನ ನಂತರ ಜಾಸ್ತಿ ತಿಂತಾರಲ್ಲ ಇವರು. ಓ ಇದೇನಿದು, ಓಹೋ ಹೆಂಗಿದೆ ಗೊತ್ತಾ. ಇಲ್ಲಂತೂ ಭಯಾನಕವಾಗಿದೆ ಗುರು, ಇಲ್ಲಿಂದ ನಡ್ಕೊಂಡು ಹೋಗೋದು ಆ್ಯಕ್ಟಿವಿಟಿ ಇದು. ಸಾಕಾಗಿದೆ ಮಾತ್ರ ಗುರು ಈ ಬ್ರಿಡ್ಜ್ ಅಂತೂ. ಚಿನ್ನು ಏನ್ ಸ್ಕೆಚ್ ಆಗ್ತಿದ್ಯಾ ಮಾಡಕ್ ಅದನ್ನ? ಇಲ್ಲ ಆ್ಯಕ್ಚುಲಿ ಏನು ಗೊತ್ತಾ, ಅವರೆಲ್ಲ ಇಲ್ಲೆಲ್ಲ ಸಿಗಿಸ್ಬಿಡ್ತಾರೆ ಸೇಫ್ಟಿಗೆ. ನನಗೆ ಆ ಥರ ಎಲ್ಲ ಇದ್ರೆ ಆಗಲ್ಲ, ನಾನು ಸ್ಟೈಲಾಗಿ ಹೋಗ್ಬೇಕು. ಅದಕ್ಕೆ ಹೇಳಿದೆ ಬಿಡ್ತೀರಾ ಅಂತ. ಇಲ್ಲ ಬಿಡಲ್ಲ ಅಂದ್ರು, ಆಯ್ತು ಬೇಡ ಅಂದೆ. ಆಕ್ಚುಲಿ ಏನ್ ಗೊತ್ತಾ, ಯಪ್ಪ ಇದ್ದಲ್ಲ ಇಲ್ಲಿ ನೋಡಿ ಹಂಗೆ ಕೆಳಗಡೆ ಅದೇ ಆಯಿ ರಿವರ್ಗೆ ಚಿನ್ನು ನಾವೀಗೇನು ಗೊತ್ತಾ ಅಲ್ಲಿ ಹೋಗ್ತೀವಿ. ಆ ಎಲಿವೇಟ್ರಲ್ಲಿ ಓಪನ್ ಎಲಿವೇಟರ್ ಕೆಳಗಡೆ ಹೋಗ್ತೀವಿ. ಆ್ಯಕ್ಚುಲಿ ನಾವು ಬೆಳಗ್ಗೆನೆ ಬಂದಿದ್ದೀವಿ. ಮಧ್ಯಾಹ್ನದಾದ್ಮೇಲೆ ಗ್ರೂಪ್ ಟೂರ್ಸ್ ಅವರು ಜನಗಳು ಲೋಕಲ್ಸ್ ಅವ್ರು ತುಂಬ ಜನ ಬರ್ತಾರೆ. ವ್ಯೂವೇ ಕಾಣಿಸಲ್ವಂತೆ. ಅದು ಇವಾಗಂತೂ ಅಮೇಝಿಂಗ್ ಆಗಿರೋ ವ್ಯೂ ಕಾಣಿಸುತ್ತೆ ಬನ್ನಿ. ಆ್ಯಕ್ಚುಲಿ ಏನು ಗೊತ್ತಾ, ಇವರು ಚೈನಾದವರು ನ್ಯಾಚುರಲ್ ಜಾಗ, ತುಂಬ ನ್ಯಾಚುರಲ್ ಜಾಗದಲ್ಲಿ ಓಪನ್ ಎಲಿವೇಟರ್, ಓಪನ್ ಲಿಫ್ಟ್ಗಳು ಮಾಡ್ಬಿಟ್ಟವ್ರೆ. ಅಂದರೆ ಒಂಥರ ಗ್ಲಾಸ್ ಲಿಫ್ಟ್ಗಳು. ನಮ್ಗೆ ಹೊರಗಡೆಯಿಂದ ವ್ಯೂ ಕಾಣಿಸುತ್ತೆ. ಒಳಗಡೆ ಇದ್ದವ್ರಿಗೆ ಮಜಾ ಇಲ್ಲ, ಆದರೆ ಹೊರಗಡೆಯಿಂದ ನೋಡೋರ್ಗಂತೂ ಸಖತ್ತಾಗಿ ಕಾಣಿಸುತ್ತೆ. ಅಂಥದ್ದೇ ಒಂದು ಗ್ಲಾಸ್ ಎಲಿವೇಟರ್ ಇದು, ಲಿಫ್ಟ್ ಇದು. ಆದರೆ ಎಷ್ಟು ಲಕ್ಕಿ ಗೊತ್ತಾ, ಹೇಳಿ ಕೇಳಿ ಚೈನಾದಲ್ಲಿ ದುಂಬಿ ಜನ. ನಾವು ಬೆಳಗ್ಗೆ ಬಂದಿರೋದ್ರಿಂದ ನಾನು ಕಿರಣ ಇಬ್ಬರೇ ಇರೋದು ಇವತ್ತು. ನಮಗೂ ಒಳ್ಳೆ ವ್ಯೂ, ನಿಮಗೂ ಒಳ್ಳೆ ವ್ಯೂ. ಒನ್ ಆಫ್ ದ ಬೆಸ್ಟ್ ವ್ಯೂ. ಆ್ಯಕ್ಚುಲಿ ನಾವು ಹೋಗೋದು ಇವಾಗ. ಕ್ಲೋಸ್ ಮಾಡ್ಕೊಳ್ಳಿ. ಒಂದು ಫಸ್ಟ್ ಫ್ಲೋರ್ಗೆ ಹೋಗಬೇಕು ನೋಡಿ. 2 ಫ್ಲೋರ್ ಇರೋದು. ಇಷ್ಟು ದೊಡ್ಡದು ಬ್ರಿಡ್ಜ್ ಕಿರಣ ಇದು. ಎಲಿವೇಟರ್. ಈ ಎಲಿವೇಟರಲ್ಲಿ ಹೋಗೋದಲ್ವ ನಾವೀಗ. ಗ್ರೀನ್ ಡ್ರ್ಯಾಗನ್ ಎಲಿವೇಟರ್ ಅಂತಾರಂತೆ. ಗ್ರೀನ್ ಡ್ರ್ಯಾಗನ್. ಓ ಮೈ ಗಾಡ್, ವಾವ್. ಇದು ತುಂಬಾ ಫಾಸ್ಟ್ ಆಗಿ ಹೋಯ್ತಾವನೆ. ಒಂದೇ ಸತಿ ನಾನು ನಿಮ್ಗೆ ಇದು ಮಾಡಕ್ ಬಿಡೋದು ಏನಿಲ್ಲ, ಬಂದು ಹೋಯ್ತಾ ಇರ್ಬೋದು. ಬಂದು ಹೋಯ್ತಾ ಇರ್ಬೋದಂತೆ. ನೋಡಿ ಆಕ್ಚುಲಿ ಎಷ್ಟು ಚೆನ್ನಾಗಿ ಮಾಡಿದಾರೆ ಅವರು. ನಡ್ಕೊಂಡು ಹೋಗೋದು ಬೇಡ ಅಂತ ಹೇಳ್ಬಿಟ್ಟು ಎಲಿವೇಟರ್ ಮಾಡ್ಬಿಟ್ಟಿದ್ದಾರೆ. ಆ ಎಲಿವೇಟರ್ ಕೂಡ ಒಂದ್ಸಲ ನೇಚರ್ ನೋಡ್ಕೊಂಡು ಇಳಿಬಹುದು. 500 ರೂಪಾಯಿ ಒಂದ್ಸರಿ ಮೇಲ್ಗಡೆ ಹೋಗಿ ಕೆಳಗಡೆ ಬರಕ್ಕೆ. ಈ ಸ್ಟ್ಯಾಂಡರ್ಡ್ಸ್ಗೆ ಸ್ವಲ್ಪ ಕಾಸ್ಟ್ಲಿನೇ ಅಂತ ಹೇಳ್ಬೇಕು ಆಕ್ಚುಲಿ. ಬಟ್ ದುಡ್ಡಲ್ಲ. ಓ ಮೈ ಗಾಡ್ ಚಿನ್ನು, ಎಷ್ಟು ದೂರ ಕೆಳಗಡೆ ಇಳಿತಾ ಇದ್ದೀವಿ ಚಿನ್ನು ನಾವು. ನಮ್ಗೆ ಹೊರಗಡೆ ಹೋದ್ಮೇಲೆ ಗೊತ್ತಾಗುತ್ತೆ ಹೆಂಗಿದೆ ಅಂತ ಅಲ್ವಾ. ಇದನ್ನ ಗ್ರೀನ್ ಡ್ರ್ಯಾಗನ್ ಎಲಿವೇಟರ್ ಅಂತಾರಂತೆ ಇವರು. ಓ ಮೈ ಗಾಡ್. ಆ್ಯಕ್ಚುಲಿ ನಮ್ಮಲ್ಲೂ ಈ ಥರ ಟೂರಿಸ್ಟ್ ಸ್ಪಾಟ್ಗಳಲ್ಲಿ ಈ ಥರ ಎಲಿವೇಟರ್ಗಳು ಮಾಡಿಬಿಡ್ಬೇಕು. ಪಾಪ ವಯಸ್ಸಾದವ್ರಿಗೆ ಈಸಿ ಆಗುತ್ತೆ ಹೋಗೋಕ್ಕೆ ಟೂರಿಸ್ಟ್ ಸ್ಪಾಟ್ಗಳಲ್ಲಿ ಈ ಥರ ಮಾಡಿದ್ರೆ. ಕಿವಿ ಓಪನ್ ಆಗಿ ಕ್ಲೋಸ್ ಆಯಿತು ಗುರು. ಬಂದೆ ಇಷ್ಟು ಬೇಗ ಬಂದ್ಬಿಟ್ವಾ? ಓ ನಾನು ಹೇಳಿಲ್ವಾ ಗ್ರೀನ್ ಡ್ರ್ಯಾಗನ್ ಅಂತ.
ಓಕೆ, ಗ್ರೀನ್ ಡ್ರ್ಯಾಗನ್ ಎಲಿವೇಟರ್. ಬೆಟ್ಟ ಗುಡ್ಡಗಳ ಮಧ್ಯ ಎಲಿವೇಟರ್ ಮಾಡ್ಕೊಂಡವ್ರೆ. ಹೆಂಗಿದೆ ನೋಡಿ, ತೋರಿಸ್ತೀನಿ. ಎಲಿವೇಟ್ರು, ಇದೇ ಎಲಿವೇಟ್ರು, ಓಪನ್ ಎಲಿವೇಟ್ರು, ಹಂಗೆ ಮೇಲ್ಗಡೆವರೆಗೂ ಹೋಗುತ್ತೆ. ಇದೇ ಎಲಿವೇಟರ್ ಬಂದಿದ್ದು ನಾವೀಗ. ನಾವು ಅಲ್ಲಿಂದ ಬಂದಿದ್ದು ಚಿನ್ನು. ಅಲ್ಲಿ ಓ ಕರೆಕ್ಟ್ ಅಲ್ವಾ? ಓಹೋ ಒಂದು ನಿಮಿಷಕ್ಕೆ ಕರ್ಕೊಂಡ್ ಬಂದ್ಬಿಡ್ತಿದ್ದು. ಎಲ್ಲ ಕಡೆ ಡ್ರ್ಯಾಗನ್ ಗುರು. ಇಲ್ಲೂ ಅಷ್ಟೇ ಡ್ರ್ಯಾಗನ್ನು, ಅಲ್ಲೂ ಅಷ್ಟೇ ಡ್ರ್ಯಾಗನ್ನು. ಏನಾಶ ಈ ಡ್ರ್ಯಾಗನ್ ಕತೆ? ಸೊ ಈ ಚೈನಾದಲ್ಲಿ ಹೆಂಗಪ್ಪ ಅಂತ ಹೇಳಿದ್ರೆ ದೇವಸ್ಥಾನಗಳನ್ನ ಕಟ್ಟಿಸ್ತಾ ಇದ್ರು ಗೊತ್ತಾ. ದೇವಸ್ಥಾನಗಳನ್ನ ಕಟ್ಟಿಸಿದಾಗ ಅಲ್ಲಿ ವಜ್ರ ವೈಡೂರ್ಯ ಇರ್ತಾ ಇದ್ರು. ಅದನ್ನ ಕಾಯಕ್ಕೆ ಇಲ್ಲಿ ಅದು ಹುಲಿ ಅಥವಾ ಸಿಂಹ ಇರ್ತಿರ್ಲಿಲ್ಲ, ಒಂದು ದೊಡ್ಡ ದೊಡ್ಡ ಅನಿಮಲ್ಗಳು ಇರ್ತಿರ್ಲಿಲ್ಲ. ಅವಾಗ ಏನ್ ಮಾಡಿದ್ರು, ಮಿಥಿಕಲ್ ಕ್ರಿಯೇಚರ್, ಪುರಾಣದ ಒಂದು ಕ್ರಿಯೇಚರ್ ಬಂದು ಡ್ರ್ಯಾಗನ್ನ ಕರ್ಕೊಂಡ್ಬಂದ್ಬಿಟ್ಟು ಇವಾಗ ದೇವಸ್ಥಾನಗಳಲ್ಲಿ ಕಾಯಕ್ಕೆ ಬಿಡ್ತಾರಂತೆ. ಸೊ ಇದು ಕೂಡ ಒಂದು ದೇವರ ವೆಹಿಕಲ್ ತರ, ಅಂದ್ರೆ ದೇವರ ಪ್ರಾಣಿ ತರ ಆಗುತ್ತೆ. ಇವಾಗ ಗಣೇಶಿಗೆ ಇಲಿ ಪ್ರಾಣಿ, ದೇವ್ರುಗಳಿಗೊಂದು ಪ್ರಾಣಿ ಇರುತ್ತಲ್ಲ, ಅದೇ ತರ ಇವ್ರಿಗೆ ಡ್ರ್ಯಾಗನ್ ಪ್ರಾಣಿ. ಚಿನ್ನು ಎಷ್ಟು ದೊಡ್ಡದಿದೆ ಗೊತ್ತಾ ಎಲಿವೇಟ್ರು. ಬಂದಾಗ ಗೊತ್ತಾಗ್ಲಿಲ್ಲ, ಇವಾಗ ಗೊತ್ತಾಗ್ತಾ ಇದೆ. 40 ಫ್ಲೋರ್ ಇಲ್ವಾ ಅದು? ಆಕ್ಚುಲಿ ಒಂದು 25-30 ಫ್ಲೋರ್ ಮೇಲಿದೆ ಲೆಕ್ಕ ಹಾಕಿದ್ರೆ. ಇವಾಗ ತೋರಿಸ್ತಾ ಇದೀನಲ್ಲ, ಯಾರಾದ್ರೂ ಲೆಕ್ಕ ಹಾಕಿ ಒಂದ್ ಸ್ವಲ್ಪ ಎಷ್ಟು ಫ್ಲೋರ್ ಇದೆ ಅಂತ ಹಾಕಿ. ಅದು ಒಂದೊಂದು ಫ್ಲೋರ್ ಲೆಕ್ಕ. ಪ್ರಕಾರ ಒಂದು 30 ಫ್ಲೋರ್ ಇದೆ, 25-30 ಫ್ಲೋರ್ ಇರಬೇಕು. ಅಯ್ಯೋ ದೇವ್ರೆ. ಎಲಿವೇಟರ್ ನೋಡಿ, 180 ಮೀಟ್ರ್ ಇದೆಯಂತೆ ಎಲಿವೇಟ್ರು. ನಾವು ಮೇಲ್ಗಡೆಯಿಂದ ಇವಾಗ ಕೆಳಗಡೆವರೆಗೂ ಬಂದು ಇಳ್ಕೊಂಬಂದ್ವಿ. 180 ಮೀಟ್ರು, ಎಷ್ಟು ಉದ್ದ ಇರ್ಬೋದಲ್ವಾ ಆಶಾ ಇದು? ಅಮೇಜಿಂಗ್ ಆಗಿದೆ ಗುರು. ಅಲ್ಲಿ ಗೇಮಿಂಗ್ ಆಕ್ಟಿವಿಟಿ ಹಾಕಿದ್ದಾರೆ, ಬಾಯಿಗೆ ಬಂದ್ಬಿಡ್ತದೆ ಗುಂಡಿಗೆ ಅದನ್ನ ಮಾಡಕ್ ಹೋದ್ರೆ. ನೋಡಿ, ಈ ತರ ನ್ಯಾಚುರಲ್ ಜಾಗದಲ್ಲಿ ಈ ತರ ಎಲಿವೇಟರ್ ಹಾಕಿದ್ರೆ ಒಂಥರ ಕೆಟ್ಟದು ಅಂತಾನು ಹೇಳ್ಬೋದು, ಒಳ್ಳೇದು ಅಂತಾನು ಹೇಳ್ಬೋದು. ಅಕಸ್ಮಾತ್ ವಯಸ್ಸಾಗಿದ್ದವರು ಇದ್ರೆ ಈಸಿಯಾಗಿ ಕೆಳಗಡೆ ಬರ್ತಾರೆ, ಮೇಲ್ಗಡೆ ಹೋಗ್ತಾರೆ. ಎಲಿವೇಟರ್ ಇಲ್ಲ ಅಂದ್ರೆ ಪಾಪ ವಯಸ್ಸಾದವರು ಕೆಳಗಡೆ ಬರಕ್ಕೆ ಹಂಚ್ಕೊಂಡ್ಬಿಡ್ತಾರೆ. ಗುರು ಯಾರು ಗುರು ಮೇಲ್ಗಡೆ ಬರ್ತಾರೆ ಅಂತ, ತಿರ್ಗಾ ನಡ್ಕೊಂಡ್ಬರ್ತಾರೆ ಅಂತ. ಈ ಚೈನಾದಲ್ಲಿ ಏನಪ್ಪ ಇನ್ನೊಂದು ವಿಶೇಷತೆ ಅಂತ ಹೇಳಿದ್ರೆ, ಎಲ್ಲಾ ಕಡೆ ಎಲ್ಲಾ ಟೂರಿಸ್ಟ್ ಜಾಗಗಳಲ್ಲೂ ಈ ತರ ಎಲಿವೇಟರ್ಗಳು ಹಾಕಿಟ್ಟಿರ್ತಾರೆ. ಇದನ್ನ ರೈಡ್ ಮಾಡೋಕೆ ಬೇಕಾದ್ರೆ ದುಡ್ಡು ಕೊಟ್ಬಿಟ್ಟು ರೈಡ್ ಮಾಡಿ ಅಂತ ಹೇಳ್ತಾರೆ, ಇಲ್ಲ ನಡ್ಕೊಂಡು ಹೋಗಿ ಅಂತ ಹೇಳ್ತಾರೆ. ಸೊ ಫೆಸಿಲಿಟೀಸ್ ಕೊಡ್ತಾರೆ, ದುಡ್ಡಿದ್ರೆ ಫೆಸಿಲಿಟೀಸ್ ಯೂಸ್ ಮಾಡ್ಕೊಬಹುದು. ಆಯಿ ರಿವರ್ಗೆ ಸ್ವಾಗತ ಸುಸ್ವಾಗತ. ಈ ಬುಡಕಟ್ಟು ಜನಾಂಗದವರ ಜೀವನಾಳ ಇದು, ಆಕ್ಚುಲಿ ಜೀವಾಳ. ಇದರಿಂದನೇ ಅವ್ರ ವ್ಯವಸಾಯ, ಅವ್ರ ಜೀವನ, ಅವರು ಎಲ್ಲ ನಡೆಯೋದು ಇದೇ ನೀರಿನ ಆಯಿ ನದಿಯಿಂದ. ಇದು ಹರಿತಾ ಇರೋದು ಲಿಟ್ರಲ್ ಆಗಿ ಬರೀ 30 ಕಿಲೋಮೀಟರ್ ಮಾತ್ರ. ಆದ್ರೆ ಅಕ್ಕಪಕ್ಕ ಹಳ್ಳಿಗಳು ಏನಿದಾವಲ್ಲ, ಆ ಹಳ್ಳಿಗಳಲ್ಲಿ ಇದೆಲ್ಲ ನಡ್ಕೊಂಡು ಹೋಗುತ್ತೆ. ಡ್ಯಾಮ್ ಮಾಡಿ ಬಿಟ್ಬಿಟ್ಟಿದ್ದಾರೆ. ಈ ನೀರಿಂದ ಎಷ್ಟು ವ್ಯವಸಾಯ ಆಗುತ್ತೆ ಅಂದ್ರೆ, ನಾವು ನೋಡ್ಕೊಂಡ್ ಬರ್ಬೇಕಾದ್ರೆ 100 ಹಳ್ಳಿ ಇತ್ತು. ಆ ಹಳ್ಳಿಗಳೆಲ್ಲ ಇದೇ ನೀರು ಯೂಸ್ ಮಾಡ್ಕೊಂಡು ವ್ಯವಸಾಯ ಮಾಡ್ತಾರೆ. ಒಂದು ನದಿ ಜೀವಾಳ ಅನ್ನೋದು ಇದೇ ಕಾರಣಕ್ಕೆ. ಈ ಚೈನಾದವ್ರಿಗೆ ಸಾವಿರಾರು ವರ್ಷಗಳ ಕಾಲ ಇತಿಹಾಸ ಇದೆ ನಮ್ಮ ಥರನೇ. ಅದೇ ಥರ ಸಾವಿರಾರು ಬುಡಕಟ್ಟು ಜನಾಂಗ ಇದ್ದಾರೆ. ಆ ಬುಡಕಟ್ಟು ಜನಾಂಗದಲ್ಲಿ ಈ ಮಿಯೋ ಬುಡಕಟ್ಟು ಜನಾಂಗ ತುಂಬ ಪ್ರಸಿದ್ಧಿ, ತುಂಬ ವರ್ಷಗಳ ಕಾಲ ಆಳಿ ತುಂಬ ಜನಸಂಖ್ಯೆ ಇದ್ದಿದ್ದು ಬುಡಕಟ್ಟು ಜನಾಂಗ. ಅದಕ್ಕೆ ಈ ಬುಡಕಟ್ಟು ಜನಾಂಗದವರು ಇನ್ನೂ ಉಳ್ಕೊಂಡಿದ್ದಾರೆ ಇಲ್ಲಿ. ಸ್ನಾನ ಮಾಡ್ಕೊಂಡು ಬರದೇ ಬೇಕಾಗಿರಲ್ಲ ಕಿರಣ, ಇಲ್ಲ ನೀರು ಬರ್ತೈತೆ. ಅಷ್ಟು ಸೆಕೆನೂ ಆಗ್ತಾ ಇದೆಯಮ್ಮ. ಅದೇನೆ ಬಿಸಿಲು ಕಮ್ಮಿ ಇದೆ. ಮಧ್ಯಾಹ್ನದಂಗೆ ಬಂದಿದ್ರೆ ಇನ್ನೂ ಸೀದೋಗ್ತಿದ್ವಿ ಇಲ್ಲಿ. ಎಷ್ಟೋ ದೂರ ನಡ್ಕೊಂಬಂದಾದ್ಮೇಲೆ ಈ ಜಾರ್ಜಲ್ಲಿ ಒಂದು ಮನೆ ಥರ ಸಿಕ್ತು ಕಣ. ಏನಿದು? ಇದು ದೇವಸ್ಥಾನ ಅವ್ರದ್ದು. ಮಿಯೋ ಬುಡಕಟ್ಟು ಜನಾಂಗ ಇದ್ದಾರಲ್ಲ, ಅವ್ರದ್ದು ದೇವಸ್ಥಾನ. ಇವಾಗ ಅವ್ರು ಸಿಗ್ತಾರೆ ನಮಗಲ್ಲಿ. ಇವ್ರ ಮನೆಗಳು ಇಲ್ಲೇ ಒಳಗಡೆ ಇರೋದು, ಜಾರ್ಜ್ ಒಳಗಡೆ ಬೆಟ್ಟದ ಮೇಲ್ಗಡೆ ಮನೆಗಳು ಕಟ್ಕೊಂಡಿದ್ದಾರೆ. ಮನೆಗಳು ಯಾವ ಬುಡಕಟ್ಟು ಜನಾಂಗದವರು ಅವ್ರು ಎಲ್ಲಿ ವಾಸಿಸ್ತಾರಲ್ಲ ಆ ಮನೆನ ನಮಗೆ ತೋರಿಸಲ್ಲ. ಆದರೆ ಅವ್ರು ಇವಾಗ ಸಿಗ್ತಾರೆ, ನಮಗೆ ಭೇಟಿ ಆಗ್ತಾರೆ. ಬನ್ನಿ ಹೋಗಿ ನೋಡೋಣ ಅವ್ರನ್ನ. ಎದ್ದವರೋ ಗೊತ್ತಿಲ್ಲ, ನಾವೇನೋ ಬೆಳಗ್ಗೆ ಎದ್ಕೊಂಡ್ಬಿಟ್ಟಿದ್ದೀವಿ. ಚಿನ್ನ ಎಲ್ಲಿ ಕರ್ಕೊಂಡು ಹೋಯ್ತವ್ರೆ? ಇವ್ರೇನು ಗೊತ್ತಾ ಕಣ, ಬುಡಕಟ್ಟು ಜನಾಂಗದವರು. ಇವರು ಹಾಡು ಹೇಳಿದ್ರೆ ತುಂಬ ಫೇಮಸ್ ಅಂತ ಹೇಳಿದೆ, ಮಿಯೋ ಬುಡಕಟ್ಟು ಜನಾಂಗದವರು. ಸೊ ಹಾಡು ಹೇಳ್ಕೊಂಡು ನಮಗೆ ಬೋಟಲ್ಲಿ ಕರ್ಕೊಂಡು ಹೋಗ್ತಾರಂತೆ. ಸಖತ್ ಎಕ್ಸ್ಪೀರಿಯನ್ಸ್ ಮಾತ್ರ. ನಾವಿಬ್ರೇನ ಕಿರಣ? ಬಿಬ್ರೆ ಎರಡೆರಡು ಹಾಕೋರೆ ಗುರು. ಸೇಫ್ಟಿ ಇರುತ್ತಾ ಇದು? ನಿನ್ಗೇನ್ ಸ್ಪೀಡಾಗಿ ಕರ್ಕೊಂಡ ಹೋಯ್ತಾರೆ. ಇವರ ಮಿಯೋ ಬುಡಕಟ್ಟು ಜನಾಂಗದವರು ಟಪ್ಪಿ ಗಿಪ್ಪಿ ಎಲ್ಲ ಹಾಕೊಂಡ್ಬರ್ತಾವ್ರೆ. ಅಲ್ಲಿ ಅಕ್ಕ ಬಂದ್ರು.
ಅಕ್ಕ ಬರಲ್ವಾ? ಅಕ್ಕನೇ ಬರೋದು. ಓಕೆ ಓಕೆ, ಏನ್ ಚೆನ್ನಾಗಿದ್ದಾಳಲ್ಲ. ಈ ಕಡೆ ಅಕ್ಕ ಒಬ್ಳು, ಆ ಕಡೆ ಹಿಂದೆ ಒಬ್ಬ ಅವರೊಬ್ರು. ಹೇಳಿಲ್ವಾ? ಬೇಗ ಬಂದ್ರೆ VIP ಸರ್ವಿಸ್ ಚಿನ್ನು. ನಮಸ್ಕಾರ. ನಾಚ್ಕೊಂಡ್ಬಿಟ್ರು ಪಾಪ, ಎಷ್ಟು ಕ್ಯೂಟ್ ಆಗಿದ್ದಾಳೆ. ನೋ ಪ್ರಾಬ್ಲಮ್, ನೋ ಪ್ರಾಬ್ಲಮ್, ನೋ ಪ್ರಾಬ್ಲಮ್. ಥ್ಯಾಂಕ್ ಯು. ಓಕೆ. 首先呢，就是我们的那个。No problem. Explain in China? Okay. No problem. No problem. 也可以是吗 Okay. Okay. 可以听懂一点点可以。India. Indo. Indu. 你们从印度来的。 Indu. Namaskara, we say namaskara. ನಮಸ್ಕಾರ. 那首先欢迎你们来到千年不变的美丽阿伊河景。ಆಕ್ಚುಲಿ ಚೈನೀಸ್ ಲ್ಯಾಂಗ್ವೇಜ್ ಗೊತ್ತಂತೆ. ಹೇಳಮ್ಮ. ಅಕ್ಕ ಏನ್ ಹೇಳಿದ್ರು ಗೊತ್ತಾ, ಆಯಿ ರಿವರು ನಮ್ಮ ಜೀವನಾಳ. ನಾವು 44,000 ವರ್ಷದಿಂದ ನಾವು ಇದ್ದೀವಿ ಇಲ್ಲಿ. ಆಯಿ ರಿವರ್ ಅವರು ಜನಾಂಗ ಅಂತೆ, ಅವರು ಆನ್ಸಿಸ್ಟರ್ ಎಲ್ಲ. ಆಮೇಲೆ ಎಷ್ಟು ಉದ್ದ ಇದೆ ಅಂತ ಹೇಳಿದ್ರು. ಮತ್ತೆ ಇವರು ಏನ್ ಕಾರ್ಯ ಮಾಡ್ತಾರೆ, ಏನ್ ಕೆಲಸ ಮಾಡ್ತಾರೆ ಅಂತ ಹೇಳಿದ್ರು. ನನಗೆ ಆಕ್ಷನ್ ಅಲ್ಲಿ ಗೊತ್ತಾಯ್ತು ಅವ್ರು ಏನ್ ಹೇಳಿದ್ರು ಅಂತ. ಅದು ನಾನು ಇಂಟರ್ಪ್ರಿಟ್ ಮಾಡ್ತಾ ಇದ್ದೀನಿ ಅಷ್ಟೇ. ನನಗೂ ಕೂಡ ಚೈನೀಸ್ ಬರಲ್ಲ. ಸೂಪರ್ ಸೂಪರ್. 您听得懂是吗？ ನೋ. ಈ ಚೈನೀಸ್ ಬರುತ್ತಾ ಅಂತ ಕೇಳಿದ್ರು. ನೋ ನೋ ನೋ, ಲಿಟಲ್ ಲಿಟಲ್ ಲಿಟಲ್, ನೋ ಲಿಟಲ್ ಲಿಟಲ್. ಸರಿ ಹೋಗ್ಬಿಡ್ತಾವಳ ಆಶಾ. ಚೆನ್ನಾಗಿದೆ. 是差不多全部都有一点点肿了。ಚೈನಾದ ಮಿಯೋ ಬುಡಕಟ್ಟು ಜನಾಂಗಕ್ಕೆ ಸ್ವಾಗತ, ಸುಸ್ವಾಗತ. ವೆಲ್ಕಮ್. ನಾವ್ ಎಲ್ಲಿರ್ತೀವೋ ಅದೇ ನಮ್ಮ ಊರು ಅನ್ಕೋಬೇಕು. ನಾವಿವಾಗ ಚೈನಾದಲ್ಲಿ ಇದೀವಿ. ಚೈನಾದ ಬುಡಕಟ್ಟು ಜನಾಂಗ, ಮಿಯೋ ಬುಡಕಟ್ಟು ಜನಾಂಗ ನೋಡಕ್ ಬಂದಿದೀವಿ. ಸೊ ನಾನಿವಾಗ ಆಯಿ ರಿವರ್, ಈ ಮಿಯೋ ಬುಡಕಟ್ಟು ಜನಾಂಗದ ಜೀವಾಳ ಆಯಿ ರಿವರ್ ಅಲ್ಲಿ ತೆಪ್ಪದಲ್ಲಿ ಹೋಗ್ತಾ ಇದ್ದೀವಿ. ಸೊ ಇವ್ರು ನೋಡಿ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದಾರೆ ನಮ್ಗೆ. ಸೊ ಇವರು ಟ್ರೆಡಿಷನಲ್ ಬಟ್ಟೆ ಹಾಕೊಂಡಿದ್ದಾರೆ. ನಮ್ಗೆ ಇವ್ರದ್ದು ಟ್ರೆಡಿಷನಲ್ ಟೊಪ್ಪಿ ಕಟ್ಕೊಂಡಿದ್ದಾರೆ. ಟೊಪ್ಪಿ ಹಾಕಿದ್ರೆ ಅಂತ ಅನ್ಕೊಂಬಿಡಿ. ಇವರ ಟ್ರೆಡಿಷನಲ್ ನಾವು ಕೂಡ ಎಂಜಾಯ್ ಮಾಡ್ತಾ ಇದೀವಿ ಆಕ್ಚುಲಿ. ಸೊ ಒನ್ಸ್ ಅಗೈನ್ ಮಿಯೋ ಬುಡಕಟ್ಟು ಜನಾಂಗಕ್ಕೆ ಸ್ವಾಗತ, ಸುಸ್ವಾಗತ. ಅಲ್ಲಿ ನೋಡಿ, ಅಲ್ಲಿ ಮಳೆ ಹೆಂಗ್ ಬರ್ತಾ ಇದೆ, ನೀರು ಕೇಳಿಸ್ತದೆ ಮ್ಯೂಸಿಕ್. ಕಿರಣ ಹಾಡಾಡ್ತಾರೆ ಯಾರೋ ದೂರದಿಂದ. ಹೌದಾ? ಇಷ್ಟು ಜೋರಾಗಿ ಬರುತ್ತಾ ವಾಯ್ಸು? ಹ್ಞೂ ಅಲ್ವಾ, ಈ ಜಾರ್ಜ್ ಅಲ್ಲಿ ಎಕೋ ಆಗುತ್ತೆ ಅನ್ಸುತ್ತೆ. ಅಲ್ಲಿ ಎಷ್ಟೊಂದು ಚೇರ್ ಇದೆ ನೋಡಿ ಚೀನು. ಬಾಯ್ ಬಾಯ್. ಜೀ ಜೀ. ಆ ಕಲ್ಲು ಹುಡುಗಿ ತರ ಕಾಣಿಸ್ತಾ ಇದೆಯಂತೆ ಫುಲ್ಲು. ಓಕೆ ಓಕೆ. ಎಷ್ಟು ನಿಶಬ್ದವಾಗಿದೆ ಗೊತ್ತಾ, ಒಂಚೂರು ಸೌಂಡ್ ಇಲ್ಲ. ನಾವು 4 ಜನ ಪ್ಲಸ್ ತೆಪ್ಪ ಅಲ್ವಾ ಆಶಾ? ಎಷ್ಟು ನಿಶಬ್ದವಾಗಿದೆ ಅಲ್ಲ. ನೇಚರ್ ಎಲ್ಲ ಇದು ಮಾಡುತ್ತೆ. ಸೊ ಇವರು ಹೇಳಿದ್ದು ನಂಗೆ ಸ್ವಲ್ಪನೂ ಅರ್ಥ ಆಗಲಿಲ್ಲ ನಿಜ ಹೇಳಬೇಕು ಅಂತ ಹೇಳಿದ್ರೆ. ಬಟ್ ನಾನು ಏನು ಓದಿದ್ದೆ ಅಂತ ಹೇಳಿದ್ರೆ, ಇಲ್ಲಿ ಇಬ್ಬರಿದ್ದಾರೆ, ಮಿಯೋ ಮತ್ತು ಇನ್ನೊಂದು ಲೀಲಾಜು ಅಂತ ಒಂದು 2 ಬುಡಕಟ್ಟು ಜನಾಂಗ ಇದ್ದಾರೆ. ಅವ್ರು ಎಷ್ಟೋ ವರ್ಷಗಳ ಕಾಲ ಇಲ್ಲಿ ಆಳ್ವಿಕೆ ಮಾಡಿದ್ದಾರೆ. ಇದು ಬಂದು ಅವ್ರದ್ದು ಹೊರಗಡೆ ಔಟ್ಸ್ಕಟ್ಸು. ಇವಾಗ ನಾವು ಹಳ್ಳಿ ಕೂಡ ಹೋಗ್ತೀವಿ, ಔಟ್ಸ್ಕಟ್ಸಿಂದ ಅವ್ರಿಗೆ ಏನಾಗುತ್ತೆ, ನೀರು ಬರುತ್ತೆ. ಇದರಿಂದ ಅವರು ವ್ಯವಸಾಯ ಮಾಡ್ತಾರೆ. ಆಮೇಲೆ ಇಲ್ಲಿಂದ ಏನಂತ ಹೇಳಿದ್ರೆ ಆಡು, ಇವ್ರದ್ದು ವೇಷಭೂಷಣ ನೋಡ್ತಾ ಇದ್ದೀರಲ್ಲ, ಚೈನೀಸ್ ಅವ್ರು ಏನಪ್ಪ ಅಂತ ಹೇಳಿದ್ರೆ ಅವ್ರದ್ದು ಕಲೆಗೆ ಅಂದರೆ ಬ್ಯೂಟಿಗೆ ತುಂಬಾ ಪ್ರಾಮಿನೆನ್ಸ್ ಕೊಡ್ತಾರೆ. ಇವ್ರು ನೋಡಿ ಇವಾಗಲೂ ಅಷ್ಟು ಎಷ್ಟು ಚೆನ್ನಾಗಿ ಮೇಕಪ್ ಎಲ್ಲ ಮಾಡ್ಕೋತಾರೆ. ಅದು ಅವಾಗಿಂದ ಬಂದಿರೋದು. ಇವರು ಬ್ಯೂಟಿಗೆ ಮತ್ತು ಅವ್ರು ಹಾಡು ಹೇಳ್ತಾರಲ್ಲ, ಅದಕ್ಕೆ ತುಂಬಾ ಫೇಮಸ್ಸು. ಸೊ ಅದಕ್ಕೋಸ್ಕರ ನಾವು ಇದೇನು ಬರ್ತಿದೆ ಅದು ಕೂಡ ಹಾಡು ಹೇಳ್ಕೊಂಡು ಕರ್ಕೊಂಡು ಹೋಗ್ತಾರೆ ನಮ್ಮನ್ನ.
ಅಕ್ಕ ಕುಯ್ ಕುಯ್ ಅಂತ ಮಾತಾಡ್ತಿದ್ಲು ಆಯ್ತಾ ಎಷ್ಟೋ ತನಕ ಹಾಡಿಡಕ್ಕೆ ಸ್ಟಾರ್ಟ್ ಮಾಡೋದು ಎಂತ ವಾಯ್ಸ್ ಗೊತ್ತಾ ಅಕ್ಕಂದು. ಜೊತೆಗೆ ಇದೆರಡು ಇರೋದ್ರಿಂದ ಎಕೋ ಆಗ್ತಾ ಇದೆ, ಸಖತ್ತಾಗಿ ಕೇಳಿಸ್ತು ಮಾತ್ರ. ₹1 ಅರ್ಥ ಆಗಲ್ಲ, ಬಟ್ ಲ್ಯಾಂಗ್ವೇಜ್ ಇದು ಆ ರಾಗ ತುಂಬಾ ಚೆನ್ನಾಗಿತ್ತು. ಮ್ಯೂಸಿಕ್ ಹ್ಯಾಸ್ ನೋ ಲ್ಯಾಂಗ್ವೇಜ್. ಮ್ಯೂಸಿಕ್ ಹ್ಯಾಸ್ ನೋ ಲ್ಯಾಂಗ್ವೇಜ್ ಬ್ಯಾರಿಯರ್. ಎಕ್ಸಾಕ್ಟ್ಲಿ. ಸಖತ್ತಾಗಿತ್ತು ಮಾತ್ರ. ಮಿಯೋ ಜೀಜಿ ಸಖತ್ತಾಗಿ ಆಡಿದ್ರು ಮಾತ್ರ ಅಕ್ಕ. ಥ್ಯಾಂಕ್ ಯು. ಹೆಂಗಿತ್ತು ಅಷ್ಟು ಎಕ್ಸ್ಪೀರಿಯನ್ಸು? ಆಕ್ಚುಲಿ ತುಂಬಾ ಚೆನ್ನಾಗಿತ್ತು. ಹೋಗ್ಬೇಕಾದ್ರೆ ಪಾಪ ಹುಡುಗಿ ಏನ್ ಗೊತ್ತಾ, ನಮ್ಗೆ ಅರ್ಥ ಆಗ್ತಿಲ್ಲ ಅಂತ ಗೊತ್ತಾದ್ರೂ ಕೂಡ ಅವ್ರು ಹೇಳ್ದೇ ಇರಲಿಲ್ಲ. ಅವ್ರು ಹೇಳ್ಬೇಡ ರೀತಿಯ ಹೇಳ್ತಾ ಇದ್ರು. ಮತ್ತೆ ಬರ್ಬೇಕಾಗಿತ್ತು, ಸಖತ್ ಎಂಟರ್ಟೈನ್ಮೆಂಟ್ ಆಗಿತ್ತು. ನಾವಿಬ್ಬರಿದ್ವಿ, ಜೊತೆಗೆ ಫ್ಲೈಯಿಂಗ್ ಪಾಸ್ವರ್ಡ್ ಕೂಡ ಇದ್ರು. ಜೀಜಿ ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ ಅಕ್ಕ. ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಜೀಜಿ. ಆಕ್ಚುಲಿ ಟಿಪ್ಸ್ ಕೊಡೋದು ನಮ್ಮ ಧರ್ಮ. ಎಲ್ಲೇ ಹೋದ್ರು ನಾವು ಟಿಪ್ಸ್ ಕೊಡ್ಲೇಬೇಕು, ಯಾಕಂದ್ರೆ ಅವ್ರು ಕಷ್ಟಪಟ್ಟಿರ್ತಾರೆ. ಅದು ಮಾಡೋದು ಕೆಲಸ ತರ ಮಾಡಲ್ಲ, ಇಷ್ಟಪಡ್ಕೊಂಡು ಮಾಡ್ತಾರಲ್ಲ ಅವರು, ಅದು ಖುಷಿ ಆಗುತ್ತೆ ಆಕ್ಚುಲಿ. ಬೇಗ ಬಂದಿದ್ದಕ್ಕೆ ನಮ್ಮಿಬ್ಬರಿಗೆ ಪ್ರೈವೇಟ್ ಒಂದು 10 ನಿಮಿಷ ಲೇಟ್ ಆಗಿದೆ ನೋಡಿ. ನಮ್ಮ ಹಿಂದೆ ನಾವ್ ಹಿಂಗ್ ಹೋಗಿ ಬರೋಷ್ಟು ತುಂಬ್ಕೊಂಡ್ಬಿಟ್ರೆ ಜನ ಆಲ್ರೆಡಿ ಫುಲ್ ಗುಂಪಲ್ಲಿ ಕರ್ಕೊಂಡು ಹೋಗೋರು. ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು ಮಾತ್ರ ಅಲ್ವಾ. ನಾವ್ ಇಷ್ಟತಕ್ಕ ಏನ್ ನೋಡಿದ್ವಿಲ್ಲ, ಬರೀ ಒಂದು ಪುಟ್ಟ ಜಾಗ ಮಾತ್ರ ನೋಡಿದ್ದು, ಮಿಯೋ ಬುಡಕಟ್ಟು ಜನಾಂಗದ್ದು. ಆದ್ರೆ ಅವ್ರ ಸಾಮ್ರಾಜ್ಯ ಎಲ್ಲಿತ್ತು ಗೊತ್ತಾ? ನೋಡಿ, ಅವ್ರ ಸಾಮ್ರಾಜ್ಯಕ್ಕೆ ಡೋರ್ಗೆ ಗೇಟ್ ವೇ ಇದು, ಎಷ್ಟು ದೊಡ್ಡದಾಗಿದೆ ಗೇಟ್ ಅಂತ. ಇದು ಅಷ್ಟೇ ಅಲ್ಲ, ಜಸ್ಟ್ ಎಂಟರ್ ಆಗ್ತಾ ಇದೀವಿ. ಇದು ಬಂದು 2 ರಾಜ್ಯ ಆಳಿರೋದು. ಒಂದು ಬಂದು ಮಿಯೋ ಮತ್ತು ಇನ್ನೊಂದು ಬಂದು ಜೂಲಿ ಅಂತ. ಇದು ಬಂದು ಜೂಲಿ ಸಿಟಿ. ಆಗಿನ ಕಾಲದಲ್ಲಿ ವರ್ಷಾನ್ಗಟ್ಲೆಯಿಂದ. ಅದಷ್ಟೇ ಅಲ್ಲ, ಹಿಂದೆ ಮುಂದೆ ನೋಡ್ತಾ ಇರೋ ನೋಡಿ, ಫುಲ್ ಹರಡ್ಕೊಂಡ್ಬಿಟ್ಟಿದೆ ಎಲ್ಲ. ಸೊ ಜೂಲಿಯೋ ಸಿಟಿಗೆ ಸ್ವಾಗತ, ಸುಸ್ವಾಗತ. ಮಿಯೋ ಬುಡಕಟ್ಟು ಜನಾಂಗ ಒರಿಜಿನಲಿ ಇದ್ದಿದ್ದಿಲ್ಲೇ. ಈ ಬುಡಕಟ್ಟು ಜನಾಂಗದ ಮನೆಗಳ್ನ ಅವ್ರ ಊರು ಹೆಂಗಿದೆ ನೋಡ್ಕೊಂಬರೋಣ ಬನ್ನಿ. ಅಲ್ಲಿ ಒಳಗೆ ಮೇಲ್ಗಡೆ ಹೋಗ್ಬೇಕು ನಾವೀಗ. ಬನ್ನಿ ನೋಡೋಣ. ಆ್ಯಕ್ಚುಲಿ ಏನೇ ಅಂದರೆ ಒಂದು ಜಾಗನ ಬಿಸಿಲಲ್ಲಿ ನೋಡೋದಕ್ಕೂ ಒಂಥರ ಮಂಜಿದ್ದಾಗ ನೋಡೋಕ್ಕೆ ಚಂದ. 40-38 ಡಿಗ್ರಿ ಇದೆ ಇವಾಗ. ಈ ಬಿಸಿಲಲ್ಲಿ ಅಯ್ಯೋ ದೇವ್ರೆ, ಗೊತ್ತಿಲ್ಲ ಅದೇನು ನೋಡೋಣ. ಆದ್ರೆ ನಂಗೆ ಹೆಂಗ್ ಕಾಣಿಸ್ತಿದೆ ಗೊತ್ತಾ, ಯಾವ್ದೋ ಮಿಥಿಕಲ್ ಇದ್ರೊಳಗೆ ಹಳೆ ಕಾಲದ ಚೈನೀಸ್ ಮೂವಿಗಳೆಲ್ಲ ನೋಡಿದ್ದೀರಾ? ಚೈನೀಸ್ ಮೂವಿಗಳೆಲ್ಲ ಹಿಂಗೆ ತೋರಿಸೋದು, ಹಿಂಗೆ ಇರೋದು. ಬ್ರೂಸ್ಲಿ ಮೂವಿಗಳಲ್ಲೆಲ್ಲ ಹಳೇ ಕಾಲದ್ದು ನೋಡಿ. ಬೆಟ್ಟದ ಮಧ್ಯ ನೋಡಿ, ಅಲ್ಲೊಂದು ಬೆಟ್ಟ ಇಲ್ಲೊಂದು ಬೆಟ್ಟ, ಬೆಟ್ಟದ ಮಧ್ಯ ಕಟ್ಕೊಂಡಿರೋದು ಇದನ್ನ. ಅಲ್ಲಿ ಫುಲ್ಲು ಹಿಂದೆ ಪಗೋಡ. ಅಲ್ಲಿಗೆ ಹೈಟ್ ನಡ್ಕೊಂಡು ಹೋಗ್ಬೇಕಾ? ಲಿಫ್ಟ್ ಇಲ್ವಾ? ಬನ್ನಿ. ಏನ್ ಗೊತ್ತಾ, ಕುಂಫು ಪಾಂಡದಲ್ಲಿ ಫಿಲಮ್ ಅಲ್ಲಿ ತೋರ್ಸಾರ ಗೊತ್ತಾ, ಆರ್ಚ್ಗಳು, ಬಿಲ್ಡಿಂಗ್ಗಳು ಆತರ ಕಾಣಿಸ್ತಾ ನೋಡೋದಲ್ಲ. ಅಲ್ಲ ಪಗೋಡಾಸ್ ಅಲ್ಲ, ಬಿಲ್ಡಿಂಗ್ ಸ್ಟ್ರಕ್ಚರ್ ನೋಡಿ ಇಲ್ಲಿ. ಚೈನೀಸ್ ಹಂಗೆ ಅಲ್ವಾ ಫೇಮಸ್. ಟಿಪಿಕಲ್ ಚೈನಾದ ಹಳ್ಳಿಗೆ ಸ್ವಾಗತ, ಸುಸ್ವಾಗತ. ನಾವಿನ ಹಳ್ಳಿಗೆ ಎಂಟರ್ ಆಗೋಕ್ಕೂ ಮುಂಚೆ ನಮ್ಮ ಕಡೆ ಹೆಂಗೆ ಒಂದು ಗೋಡೆ ಕಟ್ಕೊಂಡಿರ್ತಾರಲ್ಲ, ಹಾಗೆ ಚೈನಾದವರು ಈ ತರ ಬಿಲ್ಡಿಂಗ್ ಅಂದ್ರೆ ಗೇಟ್ ಕಟ್ಕೊಂಡಿದ್ದಾರೆ. ಇವ್ರು ಯಾವ್ದು ನಂಬ್ತಾ ಇದ್ರು ಅಂತ ಹೇಳಿದ್ರೆ, ಭೂಮಿ, ಆಕಾಶ, ಮರ, ಗಾಳಿ, ಬೆಂಕಿ ಅದರೆಲ್ಲ ಮಿಶ್ರಣ ಮಾಡಿ ಕಟ್ಟಿರುವ ಗೇಟೇ ಇದು. 9 ಗೇಟ್ ಇದೆಯಂತೆ. 3 ಮರದಿದೆಯಂತೆ, 3 ಕಬ್ಬಿಣದಿದೆಯಂತೆ, ಮತ್ತೆ 3 ಫೈರ್ ಆದ್ರೂ ಕೂಡ ಏನೂ ಆಗದ್ರಂತ ಕಲ್ಲಿಂದ ಇದೆಯಂತೆ. ಸೊ 9 ಗೇಟ್ ನೋಡ್ತಾ ಇದೀವಿ ನಾವಿವಾಗ. ಸೊ ಅದು ಮೇಲ್ಗಡೆ ಒಂದೊಂದು ಗೇಟ್ ಮೇಲ್ಗಡೆ ನಡ್ಕೊಂಡು ಹೋದ್ರೆ 3 ಗೇಟ್, 3 ಗೇಟ್ ಒಂದೊಂದು. ಇದು ಹೆಂಗ್ ಕಟ್ಟಿದ್ದಾರೆ ನೋಡಿ. ಅಲ್ಲಿ ಬೆಟ್ಟ, ಇಲ್ಲೂ ಬೆಟ್ಟ, ಅಲ್ಲೊಂದು ಪಗೋಡ ಇದೆ, ಅಲ್ಲೊಂದು ಪಗೋಡ ಇದೆ. ಪಗೋಡ ಅಂದರೆ ದೇವಸ್ಥಾನ, ಗೇಟು, ಆಮೇಲೆ ದೇವಸ್ಥಾನ ಟಾಪಲ್ಲಿ, ಒಳಗಡೆ ಹಳ್ಳಿ ಇವಾಗೆಲ್ಲ ನಾಶ ಆಗಿಬಿಟ್ಟಿದೆ. ನೀವು ಹೋಗೋಣ ಒಳಗಡೆ. ಆಗಿನ ಕಾಲದಲ್ಲಿ ನಿಮ್ಗೆ ಗೊತ್ತಿದ್ದಂಗೆ ಜಗಳಗಳು ಜಾಸ್ತಿ. ಈ ಮಿಯು ಡೈನಾಸ್ಟಿ ಮತ್ತು ಮಿಂಗ್ ಡೈನಾಸ್ಟಿ, ಚಿಂಗ್ ಡೈನಾಸ್ಟಿ, ಲಿಜ್ಯೂ ಅಂತ ಡೈನಾಸ್ಟಿ ಇತ್ತಂತೆ. ಈ ಡೈನಾಸ್ಟಿಗಳ ಮಧ್ಯೆ ಎಲ್ಲ ಗಲಾಟೆ ಆಗ್ತಿತ್ತು. ಆಮೇಲೆ ಹೊರಗಡೆಯಿಂದನೂ ಬರ್ತಾಯಿದ್ರು, ಯಾರಿಗೂ ಗೊತ್ತಾಗಬಾರ್ದು ಅಂದ್ಬಿಟ್ಟು ಬೆಟ್ಟ ಗುಡ್ಡ ಮಧ್ಯದಲ್ಲಿ ಒಂದು ಗೇಟ್ ಕಟ್ಕೊಂಡಿದ್ರು. ಅದು ಹಿಂದೆ ಹಳ್ಳಿ ಇರ್ತಿತ್ತು. ನೀವು ನೋಡ್ತಾ ಇದ್ದೀರಾ ನೋಡಿ, ಫುಲ್ ಅಕ್ಕಪಕ್ಕ ಫುಲ್ಲು ಬೆಟ್ಟ ಗುಡ್ಡ. ಆಮೇಲೆ ಹಿಂಗೆ ಒಳಗಡೆ ಹೋದರೆ ಗೇಟು, 9 ಗೇಟ್ ಆದಮೇಲೆ ಹಳ್ಳಿ ಸ್ಟಾರ್ಟ್ ಆಗೋದು. ಇಲ್ಲಿ ಎಷ್ಟು ದ್ವಾರಪಾಲಕರು ನಿಂತಿರೋ ನೀವು ಯೋಚಿಸ್ಕೊಳ್ಳಿ. ಆಮೇಲೆ ಎಂಟ್ರ್ ಹಾಕೋ ಮುಂಚೆ ಈ ಥರ ಒಂದು ದೊಡ್ಡ ಏನಪ್ಪ ಇದು ಡ್ರಮ್ ಇಡೋರು, ಬೆಲ್ ಟವರ್ ಥರ. ಯಾರೋ ಬೇರೆಯವರು ಅಟ್ಯಾಕ್ ಮಾಡೋಕ್ಕೆ ಬಂದಾಗ ಇದರಲ್ಲಿ ಸೌಂಡ್ ಮಾಡ್ಬಿಟ್ಟು ಹೇಳೋರು, ಬೇರೆಯವ್ರು ಬರ್ತಾ ಇದ್ದಾರೆ ಶತ್ರುಗಳು ಅಂದ್ಬಿಟ್ಟು. ಸೊ ಅದ್ರದ್ದು ಪ್ರಾಮುಖ್ಯತೆ ಇದು. ಆಮೇಲೆ ಅದ್ರ ಜೊತೆಗೆ ಏನಾದರೂ ಇಲ್ಲಿ ಸೆರೆಮನಿಗಳು, ಫಂಕ್ಷನ್ಗಳು ಮತ್ತು ಏನಾದರೂ ಹಳ್ಳಿಯವ್ರದ್ದು ಏನಾದರೂ ನಡೆದ್ರೆ ಇದರಲ್ಲಿ ಸೌಂಡ್ ಮಾಡೋರು. ಡ್ರಮ್ಮೇ ಸಖತ್ ಪ್ರಾಮುಖ್ಯತೆ ವಹಿಸ್ತಿತ್ತು ಇದರಲ್ಲಿ. ಬನ್ನಿ ಇವಾಗ ಒಳಗಡೆ ಹೋಗೋಣ. ಒಳಗಡೆ ಹೋಗ್ತಿದ್ದಂಗೆ ಇವ್ರದ್ದು ಮೇಯ್ನ್ ಪ್ರಾಣಿ ಯಾವ್ದು ಹೇಳಿ? ಚೈನಾದವ್ರದ್ದು ಪಾಂಡ. ಚಿರು ಅಲ್ಲಿಂದ ಇಲ್ಲಿ ಬಂದ ತಕ್ಷಣ ಹೆಂಗೆ ತಣ್ಣಗಾಗೋಯ್ತು ಗೊತ್ತಾ? AC ಒಳಗೆ ಬಂದಂಗಾಯ್ತು. ಇನ್ನೊಂದೇನು ಗೊತ್ತಾ, ಯಾರ್ದಾರು ಲೀಗಲ್ ಇವಾಗ ನಮ್ಮ ಕಂಪ್ನಿ ಹೆಸರು ಇಲ್ಲ ನಮ್ಮ ಹೆಸರು ಇಲ್ಲ ನಮ್ಮ ಏನೋ ಲೋಗೋ ಮೇಲೆ ನಾವು ರೈಟ್ಸ್ ತಗೊಂಡಿರ್ತೀವಲ್ಲ, ಅದೇ ಥರ ಇವ್ರು ಚೈನಾದವರು
ಪಾಂಡಾ ಮೇಲೆ ಲೀಗಲ್ ರೈಟ್ಸ್ ತಗೊಂಡವ್ರೆ. ಪ್ರಪಂಚದಲ್ಲಿ ಎಲ್ಲೇ ಪಾಂಡಾಗಳಿರ್ಲಿ ಗುರು ಅದು ಚೈನಾದವ್ರದಂತೆ. ಇಲ್ಲಿಂದನೇ ತಗೊಂಡೋಗೋರು ಝೂಗಳಲ್ಲಿ ಬಿಟ್ಕೊಂಡಿರ್ತಾರೆ. ಇವ್ರದ್ದು ಲೀಗಲ್ ರೈಟ್ಸ್ ತಗೊಂಡ್ಬಿಟ್ಟವ್ರೆ ಪಾಂಡಾ ಪ್ರಾಣಿ ಮೇಲೆ. ಪಾಂಡಾ ಅಲ್ಲ ಆದ್ರೆ ಹುಲಿ ತರ ಕಾಣಿಸ್ತಾ ಇದೆ. ಇಲ್ಲ ಚಿನ್ನು, ಇದೊಂದು ಇವೆಲ್ಲ ಮಿಥಿಕಲ್ ಚಿನ್ನು, ಮಿಥಿಕಲ್ ಕ್ರೀಚರ್ಸ್ ಎಲ್ಲ ಇವೆಲ್ಲ. ಅದೇ ಪಾಂಡಾ ಹತ್ರನೇ ಗಡ್ಡ ಐತೆ, ಹುಲಿ ತರ. ಯಾವ ಹುಲಿಗೆ ಇದೆಲ್ಲ ಹಾಕಿರ್ತಾರಪ್ಪ? ಅಲ್ಲ ಪಾಂಡಾಗ ಯಾವ ಅಲ್ಲಿ ಬರ್ತದಪ್ಪ? ಕೊರೆಯಲ್ಲು. ಈ ಗೇಟು ಗಿನೀಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡಲ್ಲಿದೆ. 9 ಗೇಟ್ ಆಶೆ ಹೇಳ್ದಂಗೆ. ಈ ಗೇಟು 3ರಿಂದ ಮಾಡಿದ್ದಾರೆ. ಒಂದು ಕಲ್ಲು, ಆಮೇಲೆ ಇನ್ನೊಂದು ಬ್ರಿಕ್ಕು, ಆಮೇಲೆ ಇನ್ನೊಂದು ಮರ. ಈ ಮೂರರಿಂದ ಮಾಡಿರೋದು. ಮೂರು ಸ್ಟೇಜು. ಇದು ಒಂದೇ ಒಂದು ಇಡೀ ಪ್ರಪಂಚದಲ್ಲಿರೋದು 9 ದ್ವಾರ ಇರೋದು, 9 ಗೇಟ್ ಇರೋದು ಒಂದು ಎಂಟ್ರೆನ್ಸ್ಗೆ. ಸೊ ಅದಕ್ಕೆ ವರ್ಲ್ಡ್ ಫೇಮಸ್ ಇದು ಈ ಜಾಗ. ಈ ಎಂಟೈರ್ ಜಾಗನೇ ವರ್ಲ್ಡ್ ಫೇಮಸ್. ಬನ್ನಿ ಒಳಗಡೆ ಹೋಗೋಣ. ಇದು ಒಂದೇ ಗೇಟಲ್ಲಿ ಇದ್ದೀವಿ ನಾವು. ಹಿಂಗೆ ಹೋಗ್ತಾ ನೋಡಿ, ಹಿಂಗೆ ಮೇಲ್ಗಡೆ ಹೋದರೆ 9 ಗೇಟ್ಗೆ ಹೋಗ್ಬಿಡ್ತೀವಿ. ಅದೇ ನೀವು ನೋಡ್ತಾ ಇದ್ದೀರಾ ನೋಡಿ, ಹಳೆ ಕಾಲದ್ದು ಅದಿನ್ನೂ ಉಳಿಸ್ಕೊಂಡಿದ್ದಾರೆ. ಇದ್ರದ್ದು ಇನ್ನೊಂದು ಪ್ರಾಮುಖ್ಯತೆ ಏನು ಅಂದರೆ, ಎಷ್ಟೊಂದು ಭೂಕಂಪ, ಫೈರ್ ಆಕ್ಸಿಡೆಂಟು, ಬೆಂಕಿ ಅನಾಹುತಗಳು ಎಲ್ಲ ಆಗಿದೆ. ಅವೆಲ್ಲ ಆಗಿದ್ರು ಹಳ್ಳಿಗಳು ಸುಟ್ಟೋಗಿದೆ. ಆದರೆ ಈ ಗೇಟ್ ಮಾತ್ರ ಇನ್ನೂ ಉಳ್ಕೊಂಡಿದೆ. ಅಷ್ಟು ಸ್ಟ್ರಾಂಗ್ ಆಗಿತ್ತಂತೆ ಈ ಗೇಟ್. ಹೆಂಗಿದೆ ನೋಡಿ ಮರಗಳು ಎಲ್ಲ. ಗೇಟ್ ಎಷ್ಟು ದೊಡ್ಡದಾಗಿದೆ ಕಿರಣ ಅಲ್ವಾ? ಇದು ಜಸ್ಟ್ ಗೇಟ್ ಅಷ್ಟೇ. ಇನ್ನ ಆ ಊರು ನಾಶ ಆಗಿಲ್ಲ ಅಂದ್ರೆ ಊರು ಎಷ್ಟು ದೊಡ್ಡದಿರ್ಬೋದಲ್ವಾ? ಆಶ್ಚರ್ಯ ಗುರು. ಗೇಟೇ ಈ ಗೇಮ್ ಆಫ್ ಥ್ರೋನ್ಸ್ ಒಂದು ಗೇಟ್ ಇತ್ತು ಗೊತ್ತಾ? ಆ ಥರ ಇದೆ. ಹಳೆ ಕಾಲದ ಹಿಂಗೆ ಅಲ್ವಾ? ನಮ್ಮಲ್ಲೂ ಇನ್ನೂ ಇದೆಯಲ್ಲಮ್ಮ ಹಳೆ ಕಾಲದ ಮನೆಗಳೆಲ್ಲ, ಹಳೆ ಮರಗಳು ಅಂದರೆ ಸುಮ್ಮನೆ ಅಲ್ಲ. ಬನ್ನಿ ಹಂಗೆ ಮೇಲ್ಗಡೆ ಹೋಗಿ ನೋಡೋಣ. ಇವಾಗ ಫುಲ್ ಆರ್ಟಿಕ್ರಾಫ್ಟ್ ಮಾಡಿಬಿಟ್ಟವ್ರು ಗುರು ಇದನ್ನ. ಚಿನ್ನು ಸೂಪರ್ ಆಗಿದೆ. ಒಂದೊಂದು ಫ್ಲೋರು ಒಂದೊಂದು ಗೇಟ್ ಲೆಕ್ಕ ಇವ್ರಿಗೆ. ಇದು 2ನೇ ಫ್ಲೋರು, ಅಂದರೆ 2ನೇ ಗೇಟ್ ಲೆಕ್ಕ. ಇವ್ರಿಗೆ ಇನ್ಸ್ಟಾಗ್ರಾಮ್ ಸ್ಪಾಟ್ ಮಾಡ್ಬಿಟ್ಟವ್ರ ಇದನ್ನೆಲ್ಲ. ಹೌದಾ? ಏನೋ ಬರ್ದಿದಾರಲ್ವಾ? ಏನೋ ಚೆನ್ನಾಗಿದೆ ಗೊತ್ತಾ, ಸಖತ್ತಾಗಿದೆ ಗೊತ್ತಾ? ಇದು ಅವರು ಕಾಲದಲ್ಲಿ ಉಪಯೋಗಿಸಿದ್ದು ಛತ್ರಿಗಳು. ಇವು ಅವರ ಛತ್ರಿಗಳು. ಕಿರಣ್ ಹಂಗೆ ಇದು ನೋಡು ಕಿಟಕಿ. ನಮ್ಮ ರಾಜಸ್ಥಾನಲ್ಲಿ ಇರುತ್ತಲ್ಲ. ಇವ್ರು ಕುಳ್ಳಕ್ಕಿದ್ರಲ್ಲ ಚೈನೀಸ್ ಅವ್ರು. ಎಂತಕ್ಕೆ ಇಷ್ಟು ಉದ್ದ ಮಾಡ್ಕೊಂಡವ್ರೆ ಗೊತ್ತಿಲ್ವಲ್ಲ? ಕುಳ್ಳಕ್ಕಿದ್ರಲ್ಲ ಇವರು. ಹಿಂಗೆ ನೋಡೋದು ಕಾಣಿಸ್ತದ್ಯಾ ಆಶಾ? ಹಂಗೆ ಗೇಟಿಂದ ಇಲ್ಲಿಂದ ಹೊಡೆದು ಬಿಸಾಕೋದು ಅಂತ. ಅಂದರೆ ಇಲ್ಲಿಂದ ನೋಡಿದ್ರೆ ಅವ್ರಿಗೆ ಎಲ್ಲ ಕಡೆ ಕಾಣಿಸ್ತಾ ಇದೆ. ಕಡೆಯಿಂದ ಬಂದು ಅಟ್ಯಾಕ್ ಮಾಡಿದ್ರು ಜನಗಳು. ಇದನ್ನು ಉಳಿಸ್ಕೊಂಡವ್ರಲ್ಲ, ಅದು ಖುಷಿ ಪಡಬೇಕು. ಹಳೆ ಕಡೆ ಚೈನಾದು ಸೆಟ್ಟಿಗೆ ಬಂದಂಗಿದೆ ನನಗೆ ಅಲ್ವಾ? ಫಿಲಮ್ ಸೆಟ್ಟಿಗೆ ಬಂದಂಗಿದೆ. ನಾವಿಗೂ ಟಾಪಿಗೆ ಬಂದೇ ಬಿಟ್ವಿ ಚಿನ್ನು. ನಾನು ತುಂಬಾ ಇರುತ್ತೆ ಅನ್ಕೊಂಡೆ, ಹತ್ತಕ್ಕಾಗಲ್ಲ ಅನ್ಕೊಂಡೆ. ಬಂದೇ ಬಿಟ್ವಿ ಆಕ್ಚುಲಿ ಮೇಲ್ಗಡೆಗೆ. ಇಲ್ಲಿ ಕಲ್ಲಿಂದ ಸ್ಟಾರ್ಟ್ ಆಗ್ತಿದೆ ನೋಡಿ. 3 ಮರ ಆಯ್ತು, ಇದು 3 ಕಲ್ಲು. ಸೂಪರು. ಆಸಮ್ ಆಗಿದೆ ಆಕ್ಚುಲಿ. ಒಂದು ಇಡೀ ಸಿಟಿ. ಇವಾಗ ಸಿಟಿ, ಅವಾಗ ದೊಡ್ಡ ಸಾಮ್ರಾಜ್ಯನ ತಿರುಗಾಡೋದು ಕಮ್ಮಿ ಅಂತೂ ಅಲ್ಲ. ನಾವು ಬೆಟ್ಟದ ಮೇಲೆ ಹೋಗಿದ್ವಿ, ಗೇಟ್ ಮೇಲೆ. ಇವಾಗ ಇಳಿದ್ಬಿಟ್ಟು ಏನೇನೋ ಇದೆಯಂತಪ್ಪ ಅವ್ರದ್ದು. ಇವಾಗ ಒರಿಜಿನಲ್ ಇವರ ಸಾಮ್ರಾಜ್ಯಕ್ಕೆ ಬರ್ತಾ ಇದೀವಿ ಅಲ್ವಾ? ಹಳ್ಳಿ ನಾಶ ಆಗಿದೆ ಅನ್ಕೊಂಡ್ಬಿಟ್ಟಿದ್ದೆ. ಇಲ್ಲಿ ನೋಡಿ, ಇಲ್ಲಿ ಬಿಲ್ಡಿಂಗ್ಸ್ಗಳು, ಹಳ್ಳಿ ಬಿಲ್ಡಿಂಗ್ಗಳು. ಆಮೇಲೆ ಅದು ಮೇನ್ ಗೇಟ್ ಅಲ್ವಾ? ಇಲ್ಲೊಂದು ನೋಡಿ, ಇನ್ನೊಂದು ಗೇಟ್ ಇದೆ ಹಳ್ಳಿಗೆ ಎಂಟ್ರ್ ಆಗಕ್ಕೆ. ಸೂಪರು. ನಾನು ಹೇಳಿಲ್ವಾ ಇವ್ರದ್ದು ಎಮ್ಮೆ ಯೂಸ್ ಮಾಡ್ತಿದ್ರು ಅಂತ. ಎಮ್ಮೆ ಹಾಕೋರೆ ನೋಡಿ. ಹಿಂಗಿಂದ ಜನಸಾಮಾನ್ಯರು ಬರ್ತಿದ್ರು. ಅಲ್ಲಿ ರಾಜರು ಹೋಗ್ತಿದ್ರು ಮೇಲ್ಗಡೆಗೆ. ಒಂದು ಚಿಕ್ಕ ಥರ ನಮ್ಮ ಕಡೆ ಎತ್ಕೊಂಡು ಹೋಗ್ತಾರಲ್ಲ, ಆ ಥರ ರಾಜನ ಎತ್ಕೊಂಡು ಹೋಗ್ತಿದ್ರಂತೆ ಮೇಲ್ಗಡೆ. ಜನಸಾಮಾನ್ಯರೆಲ್ಲ ಈ ಥರ ಗೇಟಲ್ಲಿ ಎಂಟ್ರ್ ಆಗ್ತಿದ್ದು. ಬಾಹುಬಲಿ ಫಿಲಮಲ್ಲಿ ನೋಡಿದ್ದೀರಾ? ರಾಜರೇ ಒಂದು ಕಡೆ ಗೇಟಲ್ಲಿ ಎಂಟ್ರ್ ಆಗ್ತಿದ್ರು, ಜನಸಾಮಾನ್ಯರೇ ಒಂದು ಕಡೆ ಗೇಟಲ್ಲಿ ಎಂಟ್ರ್ ಆಗ್ತಿದ್ರು. ಅವಳಲ್ಲಿ ಹೋಗಿದ್ದಕ್ಕೆ ಕೈ ಕಟ್ ಮಾಡಿಬಿಟ್ರು. ಅದೇನೋ ಒಂದು ಸೀನ್ ಇದೆ ಬಾಹುಬಲಿ ಫಿಲಮ್ದು. ಅದೇ ಥರ ಇಲ್ಲಿ ಜನಸಾಮಾನ್ಯರು ಎಂಟ್ರ್ ಆಗೋ ಗೇಟ್ ಇದು. ಚೆನ್ನಾಗಿದೆ ಚಿನ್ನು. ಒಂಥರ ನನಗೆ ಕುಂಫು ಪಾಂಡ ಸೀನ್ರಿನೇ ನೋಡ್ದಂಗೆ ಆಗ್ತಿದೆ. ಸೇಮ್ ಫಿಲಮು. ಹಿಂಗಿದೆ ನೋಡಿ ಮನೆಗಳು, ಹಳೆ ಕಾಲದವ್ರು ಚೈನೀಸ್ ಮನೆಗಳು. ಸಾಕಾಗಿದೆ. ಕುಂಫು ಪಾಂಡ. ಚಿನ್ನು ಮನೆಗಳು ನೋಡ್ದ ಏನು ಅದ್ಭುತವಾಗಿದೆ. ಉಳಿಸ್ಕೊಂಡವ್ರಲ್ಲ ಅದನ್ನ ಇನ್ನೂ. ಇವತ್ತೆಲ್ಲ ಅಂಗಡಿಗಳು ಕ್ಲೋಸ್ ಆಗಿರೋದಕ್ಕೆ ಮನೆಗಳನ್ನ ನೋಡಕ್ ಸಿಗ್ತಾ ಇದೆ. ಇಲ್ಲಿ ಕಿರಣ ಮೇಲಿತ್ತು ಅಲ್ವಾ? ಚೈನಾ ಮನೆಗಳು, ಹಳ್ಳಿಯ ಮನೆಗಳು, ಹಳೆ ಕಾಲದ್ದು. ಇಲ್ಲಿ ಏನಾದರೂ ಓಪನ್ ಆಗಿದ್ರೆ ಏನು ಕಮ್ಮಿ ಜನ ಇರೋರ? ಯಪ್ಪ, ಧ್ವಂಸ ನಡೀತಿತ್ತು ಇಲ್ಲಿ. ಬ್ಯೂಟಿಫುಲ್ ಆಗಿದೆ ಗುರು. ಈ ಫುಲ್ ನೋಡಿ ಎಲ್ಲ ವುಡ್ಡಲ್ಲಿ ಕಟ್ಟಿರೋದು, ಮರದಲ್ಲಿ ಕಟ್ಟಿರೋದು. ಇದು ಏಂತಕ್ಕೆ ಇಲ್ಲಿ ಮರದಲ್ಲಿ ಕಟ್ಟಿರೋದು ಗೊತ್ತಾ? ಜಾಸ್ತಿ ಚೈನಾಲಿ ಭೂಕಂಪ ಜಾಸ್ತಿ ಆಗುತ್ತೆ.
ಅದಕ್ಕೆ ಜಾಸ್ತಿ ಮರದಲ್ಲಿ ಕಟ್ಕೊಂಡವ್ರು ಇವರು. ಇಷ್ಟೇ ಜಾಗ ಇದು ಒಂಥರ ಇದು ಅನ್ಸುತ್ತೆ ಶಾಪಿಂಗ್ ಸ್ಟ್ರೀಟ್ ತರ ಅನ್ಸುತ್ತಲ್ವಾ? ಆಗಿನ ಕಾಲ ಮನೆಗಳು ಅಗೋರ ತರ ಒಂದು ರೋಡು. ಇಲ್ಲಿದೆ ದೊಡ್ಡ ದೊಡ್ಡದಾಗೆಲ್ಲ ಎಲ್ಲ ಅಂಗಡಿಗಳೆಲ್ಲ ಇವಾಗ ಮಾಡರ್ನೈಸೇಷನ್ ಮಾಡ್ಕೊಂಬಿಟ್ಟವ್ರೆ. ಅಲ್ಲಿ ನೋಡಿ, ಅಲ್ಲಿ ಕಾಣಿಸುತ್ತೆ ನಿಮಗೆ ಅವ್ರ ಮನೆಗಳೆಲ್ಲ ಹೆಂಗೆ ಕಟ್ಸ್ಕೊಂಡವ್ರೆ ಅಂತ. ಇದೇನು ದೇವಸ್ಥಾನನೇ ಏನೋ ಇದು ಮೇಲ್ಗಡೆ ನೋಡ್ದ ಶಾಯದ್ ಫುಲ್ ಕವರ್ ಮಾಡ್ಬಿಟ್ಟವ್ರೆ. ಯಾವುದು ಇದು ಮೇಲ್ಗಡೆ? ಇಲ್ಲಿ ಇದು ಮನೆ ಅನ್ಸುತ್ತೆ ಕಿರಣ್. ರಾಜಸ್ಥಾನಲ್ಲಿ ಕೂಡ ಇದೆ ಗೊತ್ತಾ, ಒಂದ್ ಕಡೆ ಈ ತರ ಸೇಮ್ ರಾಜಸ್ಥಾನದ ಆರ್ಕಿಟೆಕ್ಚರ್ ತರ ಹೆಚ್ಚು ಕಮ್ಮಿ. ನಾವು ಹಳೆ ಫಿಲಮ್ಗಳಲ್ಲಿ ನೋಡ್ತಿದ್ವಿ ಗೊತ್ತಾ, ಪಾರಿವಾಳಗಳಲ್ಲಿ ಬರೆದ್ಬಿಟ್ಟು ಕಳಿಸ್ತಾ ಇದ್ರು ಇವರು ಬೇರೆ ಕಡೆಗೆ. ಅದೇ ಥರ ಅವ್ರ ಕ್ಯಾಲಿಗ್ರಫಿ ಸ್ಕ್ರಿಪ್ಟ್ಸು ಸಖತ್ ಫೇಮಸ್ಸು, ಜಪಾನಲ್ಲಾಗಲಿ ಚೈನಾದಲ್ಲಾಗಲಿ. ಶೂ ಹಾಕೊಂಡು ಹೋಗ್ಬೋದಾ ಇಲ್ಲಿ? ಲಿಟ್ರೇಚರ್ ಇವ್ರದ್ದಲ್ಲ. ಇದು ಸ್ಕೂಲ್ ಅಂತೆ, ಸ್ಕೂಲ್ ಇದು ಕ್ಯಾಲಿಗ್ರಫಿ ಸ್ಕೂಲ್. ಇಲ್ಲಿ ಅದೊಂದೇ ಅಲ್ಲ, ಮ್ಯೂಸಿಕ್ ಸ್ಕೂಲು ಏನೇನೋ ಇತ್ತಂತೆ. ಮ್ಯೂಸಿಕ್ ಕಲಿಸ್ಕೊಡ್ತಾಯಿದ್ರು, ಮತ್ತು ಅವ್ರಿಗೇನೇನೋ ಅವ್ರ ಟ್ರೆಡಿಷನಲ್ ಏನೇನೋ ಕಲಿಸ್ಕೊಡ್ತಾಯಿದ್ರು. ಕ್ಯಾಲಿಗ್ರಫಿ ಸ್ಕ್ರಿಪ್ಟ್ಸು, ಪೇಂಟಿಂಗ್ ಏನು ಅರ್ಥ ಇದು ಗೊತ್ತಾಯ್ತು ಚಿನ್ನು? ಜೈ ಕರ್ನಾಟಕ, ಜೈ ಕನ್ನಡಾಂಬೆ, ಭಾರತದ ಜೈ. ನಾವು ಚೈನಾದವರು, ನೀವು ಭಾರತದವರು ಅಂತ. ಹೆಂಗೆ ಚೈನಾಸ್ ಕಲಿತಿದ್ದು? ಚೈನೀಸ್ ಸಿಂಪ್ಲಿಫೈಡ್ ಲ್ಯಾಂಗ್ವೇಜ್, ಮಂಡರಿಯನ್. ಎಂಚಿರಿ ಯಾವ ಲ್ಯಾಂಗ್ವೇಜ್? ಮಂಡರಿಯನ್, ಮ್ಯಾಂಡ್ರಿನ್. ಇದು ರೈಸ್ ಕೇಕ್ ಮಾಡ್ತಾರಲ್ಲ ಅವ್ರು. ಇದನ್ನು ಕೆಳಗಡೆ ಹಾಕ್ಬಿಟ್ಟು ಅಕ್ಕಿನ ಹಾಕೊಂಡು ಹೊಡಿಯೋರು, ಅದನ್ನು ಕೇಕ್ ಥರ ಮಾಡಿ ಅದನ್ನು ತಿನ್ನೋರು ಇವರು. ನಮ್ಮ ಕಡೆ ಮುದ್ದೆ ತಿಂತಿದ್ವಲ್ಲ ರಾಗಿ ಥರ, ಅದೇ ಥರ ಇವರು ರೈಸ್ ಕೇಕ್ಸ್ ಅಂತಾರೆ. ರೈಸ್ ಮುದ್ದೆ ಅನ್ಬೋದು ಇವಾಗ. ರಾಗಿ ಮುದ್ದೆ ಅಲ್ಲ, ರೈಸ್ ಮುದ್ದೆ, ಅನ್ನದ ಮುದ್ದೆ. ಓ ಕಿರಣ, ಹೋಗ್ತಾ ಇದ್ರೆ ಹೋಗ್ತಾನೆ ಇರ್ತೀವಿ ಕಿರಣ. ಅವ್ರು ಅಷ್ಟು ದೊಡ್ಡ ಗೇಟ್ ಮಾಡ್ಕೊಂಡವ್ರು ಅಂದರೆ ಹಳ್ಳಿಗೆ ಲೆಕ್ಕ ಹಾಕೋ. ಓ ಇಲ್ಲಿ ಕಲ್ಯಾಣಿ ಬೇರೆ ಇದೆ. ಕಲ್ಯಾಣಿ ಹೌದು, ನಮ್ಮ ಕಡೆ ಕಲ್ಯಾಣಿ ಅಪ್ಪ ಇದು. ಹೌದಾ? ಇವ್ರದ್ದು ನಮ್ದು ಟ್ರೆಡಿಷನ್ ಸೇಮ್ ಅಲ್ವಾ? ಹೆಚ್ಚು ಕಮ್ಮಿ. ಅವೆಲ್ಲ ನ್ಯಾಚುರಲ್ ಅಲ್ಲ, ಆರ್ಟಿಫಿಷಿಯಲ್ ಈಗ ಮಾಡ್ಕೊಂಡಿರೋದು ಅನ್ಸುತ್ತೆ ಇವರು. ಹಾಯ್ ವೆಲ್ಕಮ್ ಅಂದವು, ವೆಲ್ಕಮ್ ಟು ಚೈನಾ ಅಂದ. ಚೈನಾ ಆಯ್ತು ಆಯ್ತಕ್ಕ ಆಯ್ತು. ನಿಂತರನೇ ಅವು ಕಪ್ಪಗೆ ಕಪ್ ಡ್ರೆಸ್ ಹಾಕೊಂಡು ಮಾತಾಡ್ಕೊಂಡೆ ಬರ್ತಿರೋದು ಗೊತ್ತಾ? ಅದು ಹುಡ್ಕಣ ಮೀನ್ನ ಅಂತ ಇಲ್ಲಿ ಬಂದ್ ಸ್ಟಾಪ್ ಆಗ್ಲಾ ಕೇಳ್ಕೋದು. ಇವಾಗ ಬಂದ್ ಸ್ಟಾಪ್ ಆಗುತ್ತೆ ನೋಡಿ, ನಮ್ಮ ಹತ್ರನೇ ಬರ್ತಿರೋದು. ಇಲ್ಲಿ ಏನೋ ಫುಡ್ ಹಾಕ್ತಾರ ಅನ್ಸುತ್ತೆ ಇವರು ಜನಗಳು. ಹೇಳ್ಲಿಲ್ವಾ ಪ್ರಾಣಿಗಳಮ್ಮ ವೆರಿ ಇಂಟೆಲಿಜೆಂಟ್ ಅವರೆಲ್ಲ. ಊಟ ಹಾಕಿ ಅಭ್ಯಾಸ ಮಾಡೋರು ಅನ್ಸುತ್ತೆ ಜನಗಳು ಬಂದು. ಅದಕ್ಕೆ ಬಂದ ತಕ್ಷಣ ಓಡ್ ಬಂದೋದು. ಏನು ತಂದಿಲ್ಲಪ್ಪ, ಗೊತ್ತಿರ್ಲಿಲ್ಲ ನೀವ್ ಇದ್ದೀರಾ ಅಂತ. ನಡೀರಿ ಬನ್ನಿ. ಚೆನ್ನಾಗಿದ್ರ? ಬಾಯ್. ಈ ಸ್ಕ್ವೇರ್ ಫುಲ್ಲು ದೇವಸ್ಥಾನಗಳು. 1 2 3 4 5 6 7 8 ದೇವಸ್ಥಾನಗಳವೆ. ಇಲ್ಲೊಂದು ದೇವಸ್ಥಾನ ಇದೆ, ಬುದ್ಧಂದು ಇರ್ಬೇಕಿದ್ ಮೋಸ್ಟ್ಲಿ ದೇವಸ್ಥಾನ. ಕಿರಣ್ ಹಿಂಗ್ ತಿರ್ಗ್ಸೋ ಕ್ಯಾಮ್ರಾ. ಇದು ಬ್ಯಾಕ್ ಸೈಡ್ ಗೇಟು. ಯಾವ್ದು ಫ್ರಂಟ್ ಯಾವ್ದು ಬ್ಯಾಕ್ ಅಂತಾನೆ ಗೊತ್ತಾಯ್ತಲ್ಲ ನನಗೆ ಇವಾಗ. ಯಪ್ಪ, ಅದು ಮೌಂಟನ್ ತರ ಕಟ್ಟಿರೋದವ್ರ ಅದು ಗೇಟ್ನ. ಅಲ್ಲಿ ಡ್ರ್ಯಾಗನ್ಗಳು ಒಂದು ಲೈನಿಂಗ್ ಇದೆ ನೋಡಲ್ಲಿ, ಡ್ರ್ಯಾಗನ್ದು. ಕರೆಕ್ಟು. ಇದು ಆ್ಯಕ್ಚುಲಿ ಫ್ರಂಟು, ಒಳಗಡೆದು. ಅದು ಹೊರಗಡೆದು. ನಾವು ಆವಾಗಲೇ ನೋಡಿದ್ದೆಲ್ಲ ಬ್ಯಾಕ್ ಸೈಡ್ ಚಿನ್ನು, ಇದು ಫ್ರಂಟ್ ಸೈಡು. ಏನ್ ಸಾಕಾಗಿದೆ ನೋಡಿ. ಎಂಟ್ರ್ ಆಗ್ಬಿಟ್ಟು ಅವ್ರಿಗೆ ರಾಜದ್ರನ್ನ ಹೇಳ್ದಲ್ಲ ಅದು, ಅಲ್ಲಿಂದ ಬಂದು ಇಲ್ಲಿಗೆ ಎಂಟ್ರ್ ಆಗ್ತಿದ್ರು ಡೈರೆಕ್ಟ್ ಆಗಿ ರಾಜರು. ಜನಸಾಮಾನ್ಯ ಹಂಗೆ ತಿರ್ಗಾಡ್ಕೊಂಡ್ ಬರೋರು. ಎಕ್ಸಾಕ್ಟ್ಲಿ. ಸಾಕಾಗಿದೆ ಆ್ಯಕ್ಚುಲಿ. ಇದಕ್ಕೆ ಬೆಟ್ಟನೇ ಒಂಥರ ಗೋಡೆ ಇದ್ದಂಗೆ, ಯಾರು ಬರ್ದಿರಂಗೆ ಹಳ್ಳಿ ಒಳಗಡೆ. ಸಾಕಾದಾಗ ಮಾಡೋರೆ ಗುರು. ಕಬ್ಬಿಣದ ಅನ್ಸುತ್ತಿದ್ದು. ಕಬ್ಬಿಣದಲ್ಲ, ಮರದ್ದು. ಮರ. ಹಿಂಗಾಗ್ಬಿಟ್ಟಿದೆ. ಹತ್ರ ಬನ್ನಿ ನೋಡಿ. ಇಲ್ಲಿ ಇದೇನು ಕ್ಲೀನ್ ಮಾಡಲ್ವಾ ಅಂತ ಅವ್ರು ಹಂಗೆ ಇಟ್ಕೊಂಡಿರ್ತಾರೆ ಅನ್ಸುತ್ತೆ ಕಿರಣ, ಅಥೆಂಟಿಕ್ ಕಾಣಿಸ್ಲಿ ಅಂತ. ಇಷ್ಟಂತ ಕ್ಲೀನ್ ಮಾಡ್ತಾನೆ. ಹಿಂಗೆ ಈ ದೇವಸ್ಥಾನ ಇದು ಚೆನ್ನಾಗಿದೆ. ಇಲ್ಲಿ ನೋಡಿದ್ರ ಅವ್ರದ್ದು ನಮ್ಮ ರಥ ಥರ ಇದೆಲ್ಲ. ಅದು ಚಿನ್ನದಲ್ಲ ಇದು ಮೋಸ್ಟ್ಲಿ. ಸ್ಮೆಲ್ ನೋಡು, ಸ್ಮೆಲ್ ಒಂಥರ ಹಳೆ ಕಾಲದ ವುಡ್ಡು. ವುಡ್ ಸ್ಮೆಲ್ಲು. ಕುಡೀರಿ ಚಿನ್ನ, ಹೊರಗಡೆ ಐತೆ ನನಗೆ. ಹೊರಗಡೆ ಹೋಗಿಲ್ಲ ಗ್ಯಾಸ್. ಹೋಗ್ಬೋದು. ನನ್ಗೆ ಯಾರು ಹೋಗಂಗೆ ಕಾಣಲಿಲ್ಲ. ಫುಲ್ ಮ್ಯೂಸಿಯಂ ಇದು. ಮ್ಯೂಸಿಯಮ್ಮು ಎಲ್ಲ ಚೈನೀಸ್ ಆರ್ಕಿಟೆಕ್ಚರ್ ಅಪ್ಪ. ನಮ್ಗೆ ಇದೇನು ಅಂತಲೂ ಗೊತ್ತಿಲ್ಲ. ಒಟ್ಟಿನಲ್ಲಿ ದೇವಸ್ಥಾನದೇನೋ ಪ್ರಾಪರ್ಟಿ ಅಂತ ಗೊತ್ತು, ಮ್ಯಾನ್ಷನಲ್ಲಿರೋ ಪ್ರಾಪರ್ಟಿ ಅಂತ ಗೊತ್ತು, ಇವ್ರು ರಾಜರು ಯೂಸ್ ಮಾಡ್ತಿರೋ ಪ್ರಾಪರ್ಟಿ ಅಂತ ಗೊತ್ತು. ಚಿನ್ನು ಇದೇನು ನೋಡಿದ್ರೆ ಅವ್ರದ್ದು ಋಷಿಗಳು ಅನ್ಸುತ್ತೆ ಇವರೆಲ್ಲ. ಚಿನ್ನು ಅವ್ರು ಚೈನೀಸ್ ಅವ್ರು ಹಿಂಗೆ ಅನ್ಸುತ್ತೆ ಇದ್ದಿದ್ದು ಅವಾಗ.
ಮಿಥಿಕಲ್ ಕ್ರಿಯೇಚರ್ಸ್ ಅಷ್ಟೇ ಕಿರಣ ಅಲ್ವಾ. ಹೆಂಗ್ ಮಾಡೋದು ನೋಡಿ, ಮರದಲ್ಲಿ ಮಾಡಿರೋದು ಫುಲ್ಲು. ಮರ ಹೆಂಗ್ ಉಪಯೋಗಿಸ್ಕೊಂಡವ್ರಲ್ಲ ಇವರು. ನಮ್ಮ ಕಡೆ ರಾಮಾಯಣದಲ್ಲಿ ಬೆಳೆದಿರ್ತಾರಲ್ಲ ಆ ಥರ ನೀರಲ್ಲಿ ಬರೋದು, ಜಗಳ ಆಡೋದು ಅಲ್ವಾ. ಹಂಗೆ ಕಾಣಿಸ್ತಿಲ್ಲ ನಿನಗೆ? ಅವ್ರ ಕಡೆಯವ್ರು ಹೆಂಗಿದ್ರು ಅಂತ, ಹಳೆ ಕಾಲದವರು. ಅವರು ಬುಡಕಟ್ಟು ಜನಾಂಗದವ್ರ ಜೀವನ ಬಗ್ಗೆ ಇಲ್ಲಿ ಬರ್ದವ್ರೆ, ಪೇಂಟಿಂಗ್ ಮಾಡವ್ರೆ. ಇಲ್ಲಿ ಡ್ರ್ಯಾಗನ್ ಬಂದಿರೋದು, ಡ್ರ್ಯಾಗನ್ ಬಂದಿರೋ 2 ಥರ ಡ್ರ್ಯಾಗನ್ ಇಲ್ಲಿ ಡ್ರ್ಯಾಗನ್ ಜೊತೆ ನೋಡಿ ಜಗಳ ಆಡ್ತಾ ಇರೋದು ಅವ್ರ ಮಕ್ಕಳು. ಮಿಥಿಕಲ್ ಸೇಮ್ ಅದೇ ಡಿಟ್ಟೋ. ಹೊರಗಡೆ ಎಷ್ಟು ಬಿಸಿಲಿದ್ರು ಒಳಗಡೆ ಎಷ್ಟು ತಣ್ಣಗಿದೆ ಅಲ್ವಾ. ಅದ್ರ ಮೇಲ್ಗಡೆಯಿಂದ ಬಿಸಿಲು ಬರ್ತಾ ಇದೆ ಅಂದ್ರೂ ತಣ್ಣಗಿದೆ ಅಲ್ವಾ. ಮರ ಇವಾಗ ನಮ್ಮ ಮನೆಗಳಲ್ಲೂ ಇರ್ತಲ್ಲ ತೊಟ್ಟಿ ಮನೆ ಅಲ್ವಾ, ಸ್ಕ್ವೇರ್ ಆಗಿ ಕಟ್ಸ್ಕೊಂಡಿರ್ತೀವಿ. ಇದು ಒಂಥರ ತೊಟ್ಟಿ ಮನೆನೇ, ಮೇಲ್ಗಡೆ ಓಪನ್ನು, ಮಳೆ ಬಂದರೆ ನೀರು ಬರ್ತದೆ. ತೊಟ್ಟಿ ಮನೆನೂ ಇದು. ಎಲ್ಲ ಕಾನ್ಸೆಪ್ಟ್ ಎಲ್ಲ ಸೇಮೇ. ಅವ್ರು ಚೈನಾದವರು, ನಾವು ಇಂಡಿಯಾದವ್ರು ಅಷ್ಟೇ. ನಾವು ಗೈಡ್ ಕರ್ಕೊಂಬಂದಿಲ್ಲ, ನಮಗೆ ಗೊತ್ತಾಗ್ದಂಗೆ ನಾವು ಓದಿರೋ ಪ್ರಕಾರ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀವಿ. ಏನೋ ಅಲ್ಲಿ ಸ್ವಲ್ಪ ತಪ್ಪಾಗ್ಬಹುದು, ಕ್ಷಮಿಸಿ. ತಪ್ಪಾಗಿದ್ರೆ ಕ್ಷಮಿಸಿ. ಬಿಕಾಸ್ ಇವ್ರ ಲ್ಯಾಂಗ್ವೇಜು ನಮಗೂ ಕೂಡ ಗೊತ್ತಿಲ್ಲ, ಸೊ ಇಂಟರ್ಪ್ರೆಟ್ ಆ ಥರ ಮಾಡ್ಬೋದು. ಬಿಕಾಸ್ ನಾವು ತುಂಬ ಓದಿದ್ದೀವಿ ಇದ್ರ ಬಗ್ಗೆ, ರಿಸರ್ಚ್ ಮಾಡ್ಕೊಂಡೇ ಬರೋದಿಲ್ಲ. ಬರೋಕ್ಕೂ ಮುಂಚೆ ತುಂಬ ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಇವರು ಚೈನಾದವ್ರು ಇದ್ರ ಬಗ್ಗೆ, ಇವ್ರ ಹಿಸ್ಟ್ರಿ ಬಗ್ಗೆ ಎಲ್ಲ. ನಾವು ಆದಷ್ಟು ಅಲ್ಲಿ ಇಲ್ಲಿ ಬುಕ್ಗಳು, ಪೇಪರ್ಗಳು, ಇಂಟರ್ನೆಟ್ ಎಲ್ಲ ಹುಡುಕಿ ರಿಸರ್ಚ್ ಮಾಡ್ಕೊಂಡು ಈ ಜಾಗದ ಬಗ್ಗೆ ಬಂದಿರೋದು. ಆದರೆ ನಿಮಗೇನಾದ್ರು ಗೊತ್ತಿದ್ರೆ ಇದ್ರ ಬಗ್ಗೆ ಜಾಸ್ತಿ ಇನ್ನೂ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಓಕೆ, ಅದಲ್ಲ, ಇದು ಹಿಂಗೆ ಅಂತ. ಆದರೆ ನಾವು ರಿಸರ್ಚ್ ಮಾಡಿರೋ ಪ್ರಕಾರ ಈ ಡೀಟೇಲ್ಸ್. ಬಿಕಾಸ್ ನಾವು ಒಂದು 3 ದಿನ ರಿಸರ್ಚ್ ಮಾಡಿದ್ದೀವಿ ಈ ಜಾಗಕ್ಕೆ ಬರೋಕ್ಕೂ ಮುಂಚೆ ಏನು ಈ ಜಾಗ ಅಂತ. ಏನಂದ್ರೆ ಇಲ್ಲಿ ಚೈನಾದವ್ರು ಏನು ಮಾಡ್ತಾರೆ, ಗೂಗಲ್ ಅನ್ನೋ ಕಾನ್ಸೆಪ್ಟ್ ಇಲ್ಲ ಅಲ್ವಾ ಇವ್ರಿಗೆ. ಸೊ ಇವ್ರದ್ದೇ ಆದಂಥ ಒಂದು ನೆಟ್ವರ್ಕ್ ಆಗಿರ್ಬೋದು, ವೆಬ್ಸೈಟ್ಗಳಾಗಿರ್ಬೋದು ಇರುತ್ತೆ. ಆ ವೆಬ್ಸೈಟ್ಗಳು ನಮಗೆ ಬೇರೆ ದೇಶದಿಂದ ಆಕ್ಸೆಸ್ಸೇ ಇರಲ್ಲ. ಸೊ ಇಲ್ಲಿ ಬಂದು ನಾವು ಓದ್ಕೋಬೇಕು. ಆ ಥರ ಸ್ವಲ್ಪ ಚಾಲೆಂಜಿಂಗ್ ಆ್ಯಕ್ಚುಲಿ ಚೈನಾದಲ್ಲಿ ಬರೋಕ್ಕೆ. ಇದೇನು ಗೊತ್ತಾ ಚಿನ್ನು, ಅವ್ರದ್ದು ಆಯುಧಗಳು ಜಗಳಾಡಕ್ಕೆ ಉಪಯೋಗಿಸಿ, ಇದು ಫೈಟಿಂಗ್ಗೆ. ಇದು ಒಂಥರ ಡಿಫ್ರೆಂಟ್ ಆಯುಧಗಳು ಗುರು ಇವ್ರದ್ದು. ಚೈನಾದ ಅಷ್ಟು ಉದ್ದ ಇದ್ರ ಅಂತ ನನಗೆ ನೋಡಿಲಿ, ಎಂಥರ ಡಿಫ್ರೆಂಟ್ ಆಯುಧಗಳು ಇವ್ರದ್ದು. ನಮ್ಮ ಮೈಸೂರು ಅರಮನೆಯಲ್ಲಿ ಇಟ್ಟವರಲ್ಲ ಆ ಥರ. ಯಪ್ಪ, ಎಲ್ಲರೂ ಒಂದು ಟೈಮಲ್ಲಿ ಕ್ರೂರಿ ಥರನೇ ಇದ್ರಲ್ವ ಕಿರಣ. ಇದೇನಿದು ಗಿಡ ಎಲ್ಲ ಇಟ್ಬಿಟ್ಟವ್ರೆ? ಅದು ಫ್ಯಾನ್ಸಿ ಗಿಡ, ಸಕುರ ಗಿಡ. ಅಲ್ಲಿ ನಾಯಿ ಮರಿ. ಅವ್ರ ಬಟ್ಟೆಗಳ್ನು ಇಟ್ಟವ್ರು ನೋಡಿ ಇಲ್ಲಿ. ಅವ್ರು ಯಾವ ಥರ ಬಟ್ಟೆ ಹಾಕ್ತಿದ್ರು. ಇದು ಯಾವುದ್ರದ್ದು? ಚಿಪ್ದು, ತೆಂಗಿನ ಚಿಪ್ದು ಚಿನ್ನು ಇದು. ಇಲ್ಲಿ ನೀರಿನ ಕಡೆ ತೆಂಗಿನ ಚಿಪ್ಪೆಲ್ಲ ಬೆಳೀತಿದ್ದು. ಮೆಣಸಿನ್ಕಾಯಿ, ಜೋಳ, ಆಲೂಗೆಡ್ಡೆ, ಬೆಳ್ಳುಳ್ಳಿ ಎಲ್ಲ ಜಾಸ್ತಿ ಬೆಳೀತಿದ್ರು ಅನ್ಸುತ್ತೆ ಇವರು. ರೆಪ್ರೆಸೆಂಟೇಷನ್ ಅವ್ರು ಹೆಂಗಿದ್ರು ಅಂತ ರೆಪ್ರೆಸೆಂಟ್ ಮಾಡಿದ್ದಾರೆ. ಕೋಳಿ, ನಾಯಿ ಮರಿ, ಬಾತ್ಕೋಳಿ ಇದನ್ನೇ ಮಾಡ್ಕೊಂಡು ಏನೇ ತಿನ್ನೋದು. ನಾಯಿನೂ ತಿಂತಿದ್ರು ಅನ್ಸುತ್ತೆ ಇವ್ರು ಚೈನಾದವ್ರು. ಬಿಡ್ತಿದ್ರು ಅದನ್ನು. ಹೊಡೆದು ಬ್ಯಾಗ್ ಹಾಕೋಣದೆ. ನಾವು ನೋಡಿದ್ವಲ್ಲ ಇವತ್ತು ಈ ಮೇವು ಬುಡಕಟ್ಟು ಜನಾಂಗದವ್ರನ್ನ, ಅದೇ ಥರ ಡ್ರೆಸ್ ಹಾಕ್ಕೊಂಡಿದ್ರು. ಅಜ್ಜಿ ಏನೋ ಮಾಡ್ತಾವ್ರೆ. ಮ್ಯೂಸಿಯಂ ಇದು. ಅಡುಗೆ ಮಾಡ್ತಾವ್ರೆ ಅಜ್ಜಿ, ಚೈನೀಸ್ ಅಜ್ಜಿ. ಆಯ್ತು ಅಜ್ಜಿ, ಬಾಯ್ ಅಜ್ಜಿ. ಚೆನ್ನಾಗಿತ್ತು ನಿಮ್ಮ ಮೇವು ಬುಡಕಟ್ಟು ಜನಾಂಗ. ಇದೇ ಆಗಸ್ಟ್ 18ನೇ ತಾರೀಕು ನಾವು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಯುರೋಪ್ ಗ್ರೂಪ್ ಟೂರ್ ಕರ್ಕೊಂಡು ಹೋಗ್ತಾ ಇದ್ದೀವಿ. ಒಂದಲ್ಲ ಎರಡಲ್ಲ ಬರೋಬ್ಬರಿ 8 ದೇಶ ತರಿಸ್ತಾ ಇದ್ದೀವಿ. ಯಾವ್ಯಾವ ದೇಶ ಗೊತ್ತಾ? ಜರ್ಮನಿ, ಆಸ್ಟ್ರಿಯಾ, ಸ್ವಿಟ್ಜರ್ಲೆಂಡ್, ನೆದರ್ಲೆಂಡ್ಸ್, ಫ್ರಾನ್ಸ್, ಇಟಲಿ, 8 ದೇಶನ 13 ದಿನದಲ್ಲಿ ತೋರಿಸ್ತೀವಿ. ಈ ಕೆಳಗಡೆ ನಂಬರ್ಗೆ ಕಾಲ್ ಅಥವಾ ವಾಟ್ಸ್ಆಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮ್ ಜೊತೆ ಮಾತಾಡಿ ಆದಷ್ಟು ಬೇಗ ನಿಮ್ಮ ಯುರೋಪ್ ಟೂರ್ನ ಬುಕ್ ಮಾಡ್ಕೊಳ್ಳಿ. ಎಲ್ಲರೂ ಒಟ್ಟಿಗೆ ಆಗಸ್ಟ್ 18ನೇ ತಾರೀಕು ಯುರೋಪ್ಗೆ ಹೋಗೋಣ. ಏನೇನೋ ರೆಪ್ರೆಸೆಂಟೇಷನ್ ಗುರು. ಅವ್ರು ಎಮ್ಮೆನೇ ಜಾಸ್ತಿ ಅನ್ಸುತ್ತೆ ನೋಡಿ. ಎಲ್ಲ ಕಡೆ ಎಮ್ಮೆ ಕೊಂಬ ಹಾಕಿದ್ದಾರೆ. ಪ್ಯಾಲೇಸ್ ಅಂತ ಇದು. ಪ್ಯಾಲೇಸ್ ಇದೇನೇನು ಅನ್ಕೊಂಡೆ. ಆ ಕಡೆ ದ್ವಾರ, ಈ ಕಡೆ ಪ್ಯಾಲೇಸ್ ರಾಜರಿದ್ದು. ಇದು ಮಿಲಿಟರಿ ಟ್ರೈನಿಂಗ್ ಗ್ರೌಂಡ್ ಅಂತೆ. ಇಲ್ಲೇ ಎಲ್ಲ ಟ್ರೈನ್ ಮಾಡ್ಕೊಂತಿದ್ದೀವಿ ಎಲ್ಲಾರು. ಓಕೆ. ಆದ್ರೆ ಕೆಳಗಡೆ ನೋಡ್ತಾ ಇದ್ದೀವಿ, ಮೇಲ್ಗಡೆ ನೋಡಿ ಬೆಟ್ಟ ಫುಲ್ ಕವರು. ಅಲ್ಲ, ಯಾರು ಎಕಡೆ ಇದ್ದನೂ ಬರಕ್ಕೂ ಆಗ್ತಿರ್ಲಿಲ್ಲ. ಅದ್ಭುತವಾಗಿದೆ ಗುರು. ನಡೀರಿ. ಚೆನ್ನಾಗಿದೆ. ಚೈನಾದ ಬುಡಕಟ್ಟು ಜನಾಂಗದ ಒಂದು ಹಳ್ಳಿ ತುಂಬಾ ಚೆನ್ನಾಗಿದೆ. ದಿನ ಎಲ್ಲ ಚೆನ್ನಾಗೇ ಆಯಿತು. ವಿಡಿಯೋ ಎಲ್ಲ ಮಾಡ್ಕೊಂಡು ಬಂದ್ವಿ. ಬಂದ ತಕ್ಷಣ ರೂಮ್ಗೆ ಇಂಡಿಯಾದಿಂದ ಕರೆ ಬಂತು, ರಾಕಿ ನಮ್ಮನ್ನ ಬಿಟ್ಟು ಹೋಗಿದ್ದಾನೆ ಅಂತ. ನಾವಿದ್ದ ಪರಿಸ್ಥಿತಿಯಲ್ಲಿ, ನಾವಿದ್ದ ಜಾಗದಿಂದ ನಮಗೆ ಇಂಡಿಯಾಗೆ ತಲುಪಕ್ಕೆ ಆಗ್ತಾ ಇರಲಿಲ್ಲ. ನಮ್ಮ ರಾಕಿಯ ಅಂತಿಮ ಕಾರ್ಯಕ್ಕೆ ನಮ್ಗೆ ಹೋಗಕ್ಕಾಗ್ಲಿಲ್ಲ. ರಾಕಿ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ ಒಂದು ವಿಡಿಯೋ ಅಥವಾ ಒಂದು ಹೇಳ್ಕೊಳಕ್ ಸಾಧ್ಯನೇ ಇಲ್ಲ. ಕಳೆದ 15 ವರ್ಷದಿಂದ ನಮ್ಮ ಕುಟುಂಬನ ಅವನು ಇಟ್ಟಿದ್ದ ಒಟ್ಟಿಗೆ ಅಂತ ಹೇಳಕ್ಕೆ ನನ್ಗೆ ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಆದರೆ ಥ್ಯಾಂಕ್ಸ್ ರಾಕಿ, ನಮ್ಮ ಜೀವನ ನಮ್ಮನ್ನ ಚೂಸ್ ಮಾಡ್ಕೊಂಡಿದ್ದಕ್ಕೆ, ನಮ್ಮ ಮನೆಗೆ ಬಂದಿದ್ದಕ್ಕೆ.
15 ವರ್ಷ ತುಂಬ ಚೆನ್ನಾಗಿದೆ. ಎಷ್ಟೇ ಮೆಡಿಕಲ್ ಚಾಲೆಂಜಸ್ ಇದ್ರು ಕೂಡ ನಾವು ಅವ್ನಿಗೆ ರೇಗಿಸ್ತಾ ಇದ್ವಿ, ಗಟ್ಟಿಪಿಂಡ ನೀನು ಮಗನೇ ಅಂತ. ಬಟ್ 15 ವರ್ಷ ನಮ್ಮ ಜೊತೆ ಇದ್ದ. ರೆಸ್ಟ್ ಇನ್ ಪೀಸ್ ರಾಕಿ. ದಯವಿಟ್ಟು ಇನ್ನೊಂದ್ಸತಿ ನಮ್ಮ ಮನೆಗೆ ಬಾ. Run, Rocky, run!